ಎಲ್ಲ ಕಲಾವಿದರು ಕೂಡ ಎಲ್ರಿಗೂ ನಮಸ್ಕಾರ. ಎಲ್ಲ ತಂಡ ಮತ್ತು ಕಲರ್ಸ್ ತಂಡದ ಈ ಪ್ರೆಸ್ ಮೀಟಿಗೆ ಬಂದಾಗ ಮೊದಲದಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರೀತಿ ಗುಟ್ಟು ದೃಷ್ಟಿ ಬೊಟ್ಟು ಅಂತ ಈ ಹೊಸ ಕತೆ ಇದೇ ಸೆಪ್ಟೆಂಬರ್ 9 ಬರುವ ಸೋಮವಾರ ಸಂಜೆ 6:30ಕ್ಕೆ ಪ್ರಸಾರ ಆಗಲಿದೆ. ಇದು ನಾವು ಒಂದು ಫುಲ್ ಎಪಿಸೋಡನ್ನೇ ತೋರಿಸುವ ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದರೆ, ಈ ತಂಡ ಎಷ್ಟು ಶ್ರಮಪಟ್ಟು ಈ ಎಪಿಸೋಡನ್ನು ಮಾಡಿದೆ ಅದನ್ನು ಅಂದರೆ ನಿಮಗೆ ಮೊದಲಿಗೆ ಪತ್ರಕರ್ತರಿಗೆ ತೋರಿಸಿ ಅದನ್ನು ನಿಮ್ಮೊಟ್ಟಿಗೆ ಒಂದು ಸಂಭ್ರಮ ಪಡಲಿಕ್ಕೆ ನಮಗೆ ಇಷ್ಟ ಇತ್ತು. ಅದಕ್ಕೆ ಕಂಪ್ಲೀಟ್ ನಮ್ಮ ತಂಡ ಬಂದು ಹೇಳಿದಾಗ ಇದೆಲ್ಲ ಈ ಎಪಿಸೋಡನ್ನು ಕಂಪ್ಲೀಟಾಗಿ ತೋರಿಸ್ಬಿಡೋಣ ಯಾಕಂದರೆ ನಾವು ಬಾಯಿ ಮಾತಲ್ಲಿ ಹೇಳಿದರೆ ಅಂದರೆ ಕಂಪ್ಲೀಟ್ ನಾವೇ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಅಟ್ಲೀಸ್ಟ್ ತೋರಿಸಿ ಅವಕ್ಕೆ ನಮ್ಮ ಜೊತೆಗೆ ಅವರು ನಮ್ಮ ಸಂಭ್ರಮವನ್ನು ಅವರು ಹಂಚಿಕೊಳ್ಳೋದು ಬೆಟರು ಅಂತ ನಮಗೆ ಕಂಪ್ಲೀಟ್ ಎಪಿಸೋಡನ್ನು ತೋರಿಸಿದ್ವಿ. ಈ ಎಂಟೈರ್ ಕ್ರೆಡಿಟು ಒಂದು ಒಳ್ಳೆಯ ಕಥೆಯನ್ನು ಹೇಗೆ ಕಾರ್ಯರೂಪಕ್ಕೆ ಬಂದಾಗ ಹೇಗೆ ತುಂಬ ಚೆನ್ನಾಗಿ ಕಾಣಿಸುತ್ತೋ ಈ ಎಂಟೈರ್ ತಂಡ ಅದನ್ನು ಅಂದರೆ ಎಪಿಸೋಡಲ್ಲಿ ತಂದು ತೋರಿಸಿದೆ. ಇದನ್ನು ನೋಡಿದ್ರೆ ನನಗೆ ತುಂಬ ಸಂತೋಷ ಆಯಿತು. ಫಸ್ಟ್ ಟೈಮ್ ನಮಗೆ ಏನು ರಫ್ ಕಟ್ ಬಂದಾಗ ನಮಗೆ ಆವತ್ತೇ ನಾವು ಡಿಸೈಡ್ ಮಾಡಿದ್ವಿ, ಇದನ್ನು 6:30 ಹಾಕಿದಾಗ ಇದು ಯಾಕೆ 6:30ಗೆ ಹಾಕ್ತಿದ್ದೇವೆ ಅಂತ ಒಂದು ಸಣ್ಣ ಡಿಸ್ಕಷನ್ ಇತ್ತು. ಅಂದರೆ ಇಡೀ ತಂಡಕ್ಕೆ ಇತ್ತು, ಯಾಕೆ ನಾವು 6:30ಕ್ಕೆ ಅಂತ. ಅಂದರೆ ನಮ್ಮ ತಲೆಯಲ್ಲಿ ಏನಿತ್ತು ಅಂತ ಹೇಳಿದರೆ, ಬೆಸ್ಟ್ ಬ್ಯಾಟ್ಸ್ಮನ್ ಫಸ್ಟ್ ಓಪನಿಂಗ್ ಹೋಗಬೇಕು ಅಂತ ಒಂದು ಇದಿದೆ. ಅದರ ನಂತರ ಯಾಕಂದರೆ ಬೆಸ್ಟ್ ಬ್ಯಾಟ್ಸ್ಮನ್ ಆಡಲಿಲ್ಲ ಅಂದರೆ ಅದರ ನಂತರ ಬರುವಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಈ ತಂಡ ಬಂದು ಕೇಳಿದಾಗ ಇಲ್ಲ 6:30ಗೆ ಹೋಗಬೇಕು, ಯಾಕಂದರೆ ಬೆಸ್ಟ್ ಶೋ 6:30ಗೆ. ಯಾಕಂದರೆ ಕಲರ್ಸ್ ಕನ್ನಡ 6 ಗಂಟೆಯಿಂದ ಒರಿಜಿನಲ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡುತ್ತೆ. 6:30ಗೆ ತುಂಬ ಪ್ರಾಮುಖ್ಯತೆ. ಅಂದರೆ ಎಲ್ಲರೂ ಮನೆ ಬಂದಾಗ ಫಸ್ಟ್ ಸ್ವಿಚ್ ಆನ್ ಮಾಡಿದಾಗ ಅಲ್ಲಿ ಹುಕ್ ಆನ್ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ. ಮತ್ತು ಇದು ಒಳ್ಳೆ ಶೋ ಇದ್ದಾಗ ಅಲ್ಲಂದ್ರೆ ಕಂಟಿನ್ಯೂಟಿ ಬರುತ್ತೆ. ಅಂದರೆ ಇದು ಆಲ್ಮೋಸ್ಟ್ ಕ್ರಿಕೆಟ್ ಆಡ್ದಂಗೆ. ಓಪನರ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಅದರ ನಂತರ ಎಷ್ಟೇ ಒಳ್ಳೆ ಆಡಿದ್ರು ಅವನಿಗೆ ಯಾವ ಪ್ರೆಷರ್ ಬಿಲ್ಡ್ ಆಗುತ್ತೆ. ಬಟ್ ಈ ಎಂಟೈರ್ ತಂಡ ನಮ್ಮ ಜೊತೆಗೆ ನಿಂತ್ಕೊಂಡು ಇಂಥ ಅದ್ಭುತವಾದ ಸೀರಿಯಲ್ ಕೊಟ್ಟಿದ್ದಕ್ಕೆ ಸಾಯಿ ಪ್ರೊಡಕ್ಷನ್ ಅವರಿಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ಪೆಷಲಿ ಗಟ್ಸ್ ಮೆಚ್ಚಬೇಕು. ಇವರು ನಮಗೆ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಬಂದಾಗ ಅನುಷಾ ಪ್ರಸಾದ್ ಅವರಾಗ್ಬೋದು, ರಕ್ಷಾರಾಮ್ ಆಗ್ಬೋದು, ಅವ್ರಿಗೆ ಒಂದು ಎನರ್ಜಿ ನೋಡಿ ತುಂಬ ಖುಷಿಯಾಗಿತ್ತು. ಅಂದರೆ ಇದು ಅವ್ರಿಗೆ ಅದಕ್ಕೆ ಒಂದು ಕತೆ ಫೈಟ್ ಸೀಕ್ವೆನ್ಸ್ ನೋಡಿದರೆ ಆಲ್ಮೋಸ್ಟ್ ಮೂವಿ ರೇಂಜಿಗೆ ಮಾಡಿದ್ದಾರೆ. ಆಲ್ಮೋಸ್ಟ್ ಅರ್ಧ ಗಂಟೆ ಫುಟೇಜ್ ಇನ್ನೂ ನಾವು ಇಲ್ಲೆಲ್ಲ ಹಾಕ್ಲಿಕ್ಕೆ ಆಗಲ್ಲ. ಇದು ಅರ್ಧ ಗಂಟೆ ಎಪಿಸೋಡೇ ಹೋಗ್ಬೇಕೇಳಿ ಆಲ್ಮೋಸ್ಟ್ ಸ್ಕ್ರ್ಯಾಪ್ ಮಾಡಿದ್ದಾರೆ ತುಂಬ ಫೈಟ್ ಸೀಕ್ವೆನ್ಸನ್ನು. ಅದು ಬಿಟ್ಟು ಈ ಒಂದು ರಾಜ್ ಕ್ಯಾರೆಕ್ಟರ್ ಮಾಡಿದವನು ನಾನು ಫಸ್ಟ್ ಟೈಮ್ ನೋಡಿದಾಗ ಎಂಥ ಅದ್ಭುತ ಕಲಾವಿದ ಅಂತ ಅನಿಸ್ಬಿಡ್ತು ನಮಗೆ. ಅಂದರೆ ಈಗ ಹೀರೋಯಿನ್ ಇರ್ಬೋದು, ಅವ್ರದ್ದು ಫಸ್ಟ್ ಸೀರಿಯಲ್ ಅಂತ ಅನಿಸ್ತಾ ಇಲ್ಲ ನಮಗೆ. ಅಂದರೆ ಆ ಥರ ಪರ್ಫಾರ್ಮ್ ಮಾಡಿದ್ದಾರೆ. ಇಡೀ ತಂಡಕ್ಕೆ ನನ್ನ ಧನ್ಯವಾದಗಳು. ಇದೇ ಥರ ಅಂದರೆ ಇದನ್ನು 2-3ನೇ ಎಪಿಸೋಡ್ ಇರ್ಬೋದು, 4ನೇ ಕಂತಿನ ಎಪಿಸೋಡ್ಗಳು ಅದ್ಭುತವಾಗಿ ಬಂದಿದೆ. ಹಂಗೆ ನೋಡ್ಲಿಕ್ಕೆ ಹೋದರೆ ಫಸ್ಟ್ ಎಪಿಸೋಡು ಜಸ್ಟ್ ಟ್ರೈಲರ್. ಯಾಕಂದರೆ 2ನೇ ಮತ್ತು 3ನೇ ಎಪಿಸೋಡ್ಗಳು ಇದಕ್ಕಿಂತ ಬೆಟರ್ ಆಗಿದೆ. ನಿಮ್ಮ ಎಲ್ಲ ಸಪೋರ್ಟು ನಮಗೂ ಕಲರ್ಸ್ ತಂಡಕ್ಕೂ ಮತ್ತು ಈ ದೃಷ್ಟಿಪಟ್ಟು ತಂಡಕ್ಕೂ ಬೇಕು. ನಿಮ್ಮೆಲ್ಲ ಸಪೋರ್ಟ್ ನಮ್ಗೆ ಕೊಡಲಿ. ಈ ಇನಿಷಿಯಲ್ ಎಪಿಸೋಡನ್ನು ನಮ್ಮ ಶ್ರವಂತ್ ಡೈರೆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಶ್ರವಂತ್. ಒಂದು ಒಳ್ಳೆ ತಂಡ ಒಂದು ಕೆಲಸ ಮಾಡಿದಾಗ ಹೆಂಗೆ ಅದ್ಭುತ ಔಟ್ಪುಟ್ ಬರುತ್ತೆ ಅಂತ ಒಂದು ನಿದರ್ಶನ ಅಂತ ಹೇಳಿದ್ರೆ ದೃಷ್ಟಿಪಟ್ಟು. ಈ ಜೆ ಡಿ ಟೀಮ್ ಒಂದು ಅದರ ಹಿಂದಿನ ಕಲರ್ಸ್ ಕನ್ನಡ ಎಷ್ಟು ಎಫರ್ಟ್ ಹಾಕಿದ್ವು, ಅದರ 2 ಪಟ್ಟು ಎಫರ್ಟು ಪ್ರೊಡಕ್ಷನ್ ಹೌಸ್ ಹಾಕಿದೆ. ಥ್ಯಾಂಕ್ ಯು. ಯಾಕಂದರೆ ಯೂಶ್ವಲಿ ನಮಗೆ ಅದು ಶೋ ಸ್ಟಾರ್ಟ್ ಮಾಡಿದಾಗ ಅದರ ಪ್ರೊಸೆಸ್ ಇದೆಯಲ್ಲ, ಒಂದು 2-3 ತಿಂಗಳು ನಡೀತದೆ. ಬಟ್ ಈ ಶೋವನ್ನು ಶೂಟ್ ಮಾಡಿ ಪುನಃ 1.5 ತಿಂಗಳು ನಾವು ಅದ್ರ ಪೋಸ್ಟ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದಾರೆ ಎಂಟೈರ್ ಟೀಮು. ಅದಕ್ಕೆ ಬೇಕಾದ ಕರೆಕ್ಷನ್ಗಳನ್ನು ಪುನಃ ಮಾಡಿ ಈ ಎಲ್ಲೂ ಸ್ವಲ್ಪ ಬೋರ್ ಆಗದ ಹಾಗೆ ಒಂದು ಎಪಿಸೋಡ್ ಮೇಂಟೈನ್ ಮಾಡಿದ್ದಾರೆ. ಈ ಎಲ್ಲ ಎಫರ್ಟಿಗೆ ಅಂದರೆ ನನ್ನ ಟೀಮು ಇರ್ಬೋದು, ಈ ದೃಷ್ಟಿಪಟ್ಟು ತಂಡ ಇರ್ಬೋದು, ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಿಮಗೂ ಇಲ್ಲಿ ಇಷ್ಟು ನಿಮ್ಮ ಬ್ಯುಸಿಯಾದ ಶೆಡ್ಯೂಲಲ್ಲಿ ನೀವು ಇಲ್ಲಿ ಬಂದು ನಮ್ಮ ಜೊತೆ ಒಂದು ಅರ್ಧ ಗಂಟೆ ಎಪಿಸೋಡ್ ನೋಡಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಅಂದರೆ ಈ ಪ್ರಾಜೆಕ್ಟ್ ಬಗ್ಗೆ ಟೀಮ್ಗೆ ಎಷ್ಟು ಕಾನ್ಫಿಡೆಂಟ್ ಇದೆ ಅನ್ನೋದನ್ನು
ಸೊ ಈ ಒಂದು ಗೆಸ್ಚರ್ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಅಂದರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡೋರು ಕೂಡ ಸ್ವಲ್ಪ ಎದುರ್ಕೊಳ್ಳೋದಂದರೆ ಈ ಪ್ರೆಸ್ ಶೋ ಅಂದರೆ ಸ್ವಲ್ಪ ಎದುರ್ಕೊತಾರೆ. ಅಂದರೆ ನೋಡ್ಬಿಟ್ಟು ಅವ್ರು ಏನು ಹೇಳ್ತಾರೋ, ಸೊ ಯಾವ ಥರ ಮೌತ್ ಆಗ್ತೋ ಸ್ಪ್ರೆಡ್ ಆಗುತ್ತೋ ಅಂತ. ಈವನ್ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಎದುರ್ಕೊಳ್ಳೋ ಶೋ ಅಂದರೆ ಪ್ರೆಸ್ಸಿಗೆ ಹಾಕೋ ಶೋ. ಸೊ ಅಂಥದ್ರಲ್ಲಿ ಒಂದು ಟೆಲಿವಿಷನಲ್ಲಿ ಆಗೋ ಒಂದು ಸೀರಿಯಲ್ನ ಒಂದು ಸಿನಿಮಾ ರೇಂಜಿಗೆ ಇಷ್ಟು ಪ್ರೆಸ್ ಎಲ್ಲ ಕರೆದು ಶೋ ಹಾಕುತ್ತಾರೆ ಅಂದರೆ ಈ ಟೀಮ್ಗೆ ಈ ಪ್ರಾಡಕ್ಟ್ ಮೇಲೆ ಎಷ್ಟು ಕಾನ್ಫಿಡೆಂಟ್ ಇದೆ ಅನ್ನೋದನ್ನು ಇದು ಒನ್ ಆಫ್ ದ ವೇ ವಿ ಆರ್ ಕನ್ವೇಯಿಂಗ್ ಯು ಹೌ ಸ್ಟ್ರಾಂಗ್ ವಿ ಆರ್ ಅಂತ. ಸೊ ಟೀಮ್ಗೆ ಥ್ಯಾಂಕ್ ಯು. ಅದಕ್ಕೆ ಟೀಮ್ ಕಂಡೀಷನ್ ಆಗಲಿ ಇದೆಲ್ಲ ಕೆಲವು ಡೌಟ್ ಇತ್ತು, ಸ್ವಲ್ಪ ಬೇಡವಂತ ಡೌಟ್ ಇತ್ತು. ಬಟ್ ಟೀಮ್ ವೆರಿ ಮಚ್ ಕನ್ವಿನ್ಸ್ಡ್ ಅಬೌಟ್ ದಿಸ್, ವಿ ಕ್ಯಾನ್ ಶೋ. ಅಂದರೆ ಯಾರಿಗೂ ಡೌಟೇ ಇಲ್ಲ ಅದರಲ್ಲಿ ಅಂತ. ಸೊ ಅಷ್ಟು ಮಟ್ಟಿಗೆ ನಮ್ಮ ಪ್ರಾಡಕ್ಟ್ ಅಂದರೆ ಅಷ್ಟು ಮಟ್ಟಿಗೆ ಕಾನ್ಫಿಡೆಂಟ್ ಇದೆ. ಸೊ ಇಂದ್ರೆ ಮುಂದೆ ಬರೋ ಕತೆ ಮೇಲೂ ಅಷ್ಟೊಂದು ಕಾನ್ಫಿಡೆಂಟ್ ಇದೆ. ಸೊ ಶ್ರೀನಿವಾಸನ್ ಟೀಮ್, JDN ಟೀಮ್, ದೇ ಆರ್ ವೆರಿ ಮಚ್ ಕನ್ವಿನ್ಸ್ಡ್ ಅಬೌಟ್ ದಿಸ್, ವಿಲ್ ಶೋ ಫುಲ್ ಎಪಿಸೋಡ್ ಅಂತ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ. ಸೊ ಪ್ರೊಡಕ್ಷನ್ ಅಂಶ ಆಗಲಿ, ರಕ್ಷಾ ಆಗಲಿ, ಅವ್ರಿಗೆ ಪ್ರಾಜೆಕ್ಟಲ್ಲಿ ನಿಂತ್ಕೊಂಡು ರೀತಿ ಆಗಲಿ, ಎವ್ರಿವೇರ್, ಸೊ ಎವ್ರಿ ಹಂತದಲ್ಲೂ ಸಖತ್ ಕಷ್ಟ ಇತ್ತು. ಇಲ್ಲಿಂದ ಬೆಳ್ಳಾರಿ ಹೋಗಬೇಕು, ಅಲ್ಲಿ ಹೋದರೆ ಮಳೆ ಬರುತ್ತೆ, ಅದು ಏನೇನೋ ಇದೆ. ಅದ್ರ ಮಧ್ಯದಲ್ಲಿ ನಮ್ಮ ಕನ್ವಿಕ್ಷನ್ ಏನಿತ್ತಲ್ಲ, ಹಿಂಗೆ ಬರಬೇಕು ಅಂತ ನಮ್ಮ ವಿಷನ್ ಏನಿದೆಯಲ್ಲ, ಅದು ವಿಷನ್ಗಾಗಿ ಫೈಟ್ ಮಾಡಿದ್ದಾರೆ. ಅದರಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ತೀನಿ. JDN ಟೀಮ್, ಕಂಗ್ರಾಟ್ JDN ಟೀಮ್, ಕಂಗ್ರಾಟ್ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್. ಸೊ ಎಲ್ಲ ಪಾತ್ರನೂ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಇದು ಅಲ್ಲಿ ಫ್ಲಾಲೆಸ್ ಆಗಿದೆ ನನ್ನ ಪ್ರಕಾರ. ಒಂದು ಟೆಲಿವಿಷನ್ ಸೀರಿಯಲ್ಗೆ ಇಷ್ಟೊಂದು ಫ್ಲಾಲೆಸ್ ಔಟ್ಪುಟ್ ತುಂಬಾ ರೇರ್ ಆಗಿ ಸಿಗುತ್ತೆ. ಈ ಪ್ರಾಜೆಕ್ಟ್ಲಿ ಸಿಕ್ಕಿದೆ ಅದು. ಸೊ ಅದಕ್ಕಿಂತ ದೊಡ್ಡದಾಗಿ ಸಿದ್ಧಾರ್ಥ್ ಅವರು ದದ್ದಾಬಾಯಿಗೆ ವಾಪಸ್ ಬಂದಿದ್ದಾರೆ ಕಲರ್ಸ್ ಕನ್ನಡಕ್ಕೆ. ಅವ್ರ ಜೊತೆಗೆ ರಕ್ಷ್ ಅಂತ ಇನ್ನೊಂದು ಹೀರೋ, ಅದು 2 ಹೀರೋ ಒಟ್ಟು ಸೇರಿದ್ದಾರೆ. ಒಂದು ಹೀರೋ ಪ್ರೊಡ್ಯೂಸರ್ ಆಗಿದ್ದಾರೆ, ಒಂದು ಹೀರೋ ಆನ್ ಸ್ಕ್ರೀನ್ ಬಂದಿದ್ದಾರೆ. ವಿ ಆರ್ ವೆರಿ ಮಚ್ ಹ್ಯಾಪಿ. ಸೊ ನಾವು 6:30 ಬರ್ತೀವಿ ವಿತ್ ದೃಷ್ಟಿಪಟ್ಟು ಅನ್ನೋದು ನಿಮ್ಗೆ ಹೇಳೋಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಿದೆ. ಸೊ ಎಲ್ರಿಗೂ ಕಂಗ್ರಾಟ್ಸ್. ಒಂದು ಸ್ಪೆಷಲ್ ಕಂಗ್ರಾಟ್ಸ್ ಅಂದರೆ ನನ್ನ ಶ್ರವಂತ್ ಮತ್ತು ರಮೇಶ್ಗೆ ಅಂತ. ಅಂದರೆ ಶ್ರವಂತ್ ಈಸ್ ಅ ಚಾನಲ್ EP. ಅವ್ರು ಕನಸಿದೆ, ಮೂವಿ ಮಾಡಬೇಕು ಅನ್ನೋ ಕನಸಿದೆ. ಅದನ್ನು ಸೀರಿಯಲ್ನ ಮೂವಿ ರೇಂಜಿಗೆ ಮಾಡಿದ್ದಾರೆ. ಇವಾಗ ಆ ಮೂವಿ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ಸೊ ಸಿಕ್ಕಿರುತ್ತೆ ಅಂತ ಅನ್ಸುತ್ತೆ. ಕಂಗ್ರಾಟ್ಸ್. ಆ್ಯಂಡ್ ರಮೇಶ್, ಎಡಿಟರ್ ರಮೇಶ್, ಈಸ್ ಆಲ್ಸೋ ಹ್ಯಾವಿಂಗ್ ದ ಡ್ರೀಮ್ ಮೂವಿ ಮಾಡಬೇಕು ಅಂತ. ಬಟ್ ಅವರಿಬ್ಬರಿಗೂ ಒಂಥರ TVಯಲ್ಲೇ ಮೂವಿ ಮಾಡೋ ಅವಕಾಶ ಸಿಕ್ಕಿದೆ. ಸ್ಪೆಷಲ್ ಕಂಗ್ರಾಟ್ಸ್. ಸೊ ವಿ ಆರ್ ವೆರಿ ಮಚ್ ಹ್ಯಾಪಿ ಅಬೌಟ್ ದಿಸ್ ಪ್ರಾಜೆಕ್ಟ್. ಸಖತ್ ಕಾನ್ಫಿಡೆಂಟ್ ಇದೆ. ಕಂಗ್ರಾಟ್ಸ್ ಟು ಆಲ್. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅರ್ಧ ಗಂಟೆ ಕೂತ್ಕೊಂಡು ಎಪಿಸೋಡ್ ನೋಡೋದು ಇಟ್ ಇಸ್ ನಾಟ್ ಈಸಿ, ಬಿಕಾಸ್ ನಿಮ್ಮ ಲೈನಪ್ಸ್ ತುಂಬ ದೊಡ್ಡದಾಗಿರುತ್ತೆ, ಸಾಕಷ್ಟು ಕೆಲಸ ಇರುತ್ತೆ. ಸೊ ಮನದಾಳದಿಂದ ಥ್ಯಾಂಕ್ ಯು ಸೋ ಮಚ್. ತುಂಬ ತಾಳ್ಮೆಯಿಂದ, ಯಾರು ಬೇಜಾರಾಗದೆ ಇದನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಬೇಸಿಕಲಿ ಅಂದರೆ TV ಅನ್ನೋದು ಇಟ್ ಹಸ್ ಆಲ್ವೇಸ್ ಬೀನ್ ನನ್ನ ಮನೆ ದೇವರು. ನಾವು ತುಂಬ ಕಷ್ಟದಲ್ಲಿದ್ದಾಗ ನಮ್ಮನ್ನು ನೋಡ್ಕೊಂಡಿದೆ, ನಮ್ಮನ್ನು ಚೆನ್ನಾಗಿ ಮಾಡಿದೆ, ಒಳ್ಳೆ ಹೆಸರು ತಂದು ಕೊಟ್ಟಿದೆ, ಅವಕಾಶಗಳನ್ನ ಕೊಟ್ಟಿದೆ. ನಾವು ಒಂದು ಹೊತ್ತು ಊಟ ತಿಂದು ಬೇರೆಯವ್ರಿಗೂ ಊಟ ಕೊಡುವಂಥ ಒಂದು ಪೊಸಿಷನ್ನ ತಂದು ಕೊಟ್ಟಿದೆ. ಸೊ TV ಈಸ್ ಆಲ್ವೇಸ್ ಸಮಥಿಂಗ್ ದಟ್ ಐ ರೆಸ್ಪೆಕ್ಟ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಕಲರ್ಸ್ ವಾಹಿನಿ, ಅಫ್ಕೋರ್ಸ್ ನನ್ನ ಕೆರಿಯರ್ ಶುರು ಮಾಡಿದ್ದು ನಾನು ಕಲರ್ಸ್ ವಾಹಿನಿಯಲ್ಲಿ. ನನಗೆಲ್ಲ ಅಂದರೆ ಇಲ್ಲಿಗೆ ಬಂದು ವಾಪಸ್ ಪ್ರಾಜೆಕ್ಟ್ ಮಾಡುವಂಥದ್ದು ಇಟ್ಸ್ ವೆರಿ ಸ್ಪೆಷಲ್. ಡೆಫಿನೆಟ್ಲಿ ಶ್ರೀ ಸಾಯಿ ಆಂಜನೇಯ ಕಂಪನಿ ಅಂತ ನಾವು ಶುರು ಮಾಡಿದ್ದು ಒಂದು ಹುಚ್ಚತನದಲ್ಲಿ. ಅಂದರೆ ನಾನು ಎಲ್ಲೆಲ್ಲೂ ಹೋಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ವಿಷನ್ನ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಬಂಡವಾಳ ಹಾಕುವಂಥವ್ರು ಸ್ವಲ್ಪ ಹೀಗೆ ನೋಡ್ತಾರೆ, ಇದ್ರ ರಿಟರ್ನ್ಸ್ ಬರೋದಿಲ್ಲ, ಇದಕ್ಕೆಲ್ಲ ಯಾಕೆ ಇಷ್ಟು ಖರ್ಚು ಮಾಡಬೇಕು ಅಂತ. ಸೊ ಆ ಹುಚ್ಚತನದಿಂದ ಇಲ್ಲ, ನಾವು ಒಂದು ಎಕ್ಸಿಕ್ಯೂಟ್ ಮಾಡೋ ಲೆವೆಲ್ ಬೇರೆ ಥರ ಇರಬೇಕು, ಒಂದು ಲೆವೆಲ್ ಮೇಲೆ ಹೋಗಬೇಕು, ಅಪ್ಸ್ಕೇಲ್ ಆಗಬೇಕು, ಆ ಟ್ರೆಡಿಷ್ನಲ್ ಮೆಥಡ್ನ ಬ್ರೇಕ್ ಮಾಡಿ ವಿ ಶುಡ್ ಎಕ್ಸ್ಪ್ಲೋರ್ ಮಾಡಬೇಕು. ಅಂದರೆ ಹೀಗೆ ಸೀರಿಯಲ್ ಹೀಗೇನಪ್ಪ ಒಂದು ಸೀರಿಯಲ್ ಅಂತ ತುಂಬ ಒಂದು ಬೇಜಾರಿನ ಮೋಡಲ್ಲಿ ಟೋನ್ ಆಫ್ ವಾಯ್ಸಲ್ಲಿ ಹೇಳ್ತಾರಲ್ಲ, ಧಾರಾವಾಹಿ ಅಷ್ಟೇ ಅಂತ. ಸೊ ಆ ಧಾರಾವಾಹಿ ಅನ್ನೋ ಲೆವೆಲಿಗೆ ತೊಗೊಂಡೋಗ್ಬೇಕು ಅನ್ನೋದು ಶ್ರೀ ಸಾಯಿ ಆಂಜನೇಯ ಕಂಪನಿಯ ಮೊದಲ ಆದ್ಯತೆ. ಸೊ ಆ್ಯಂಡ್ ಡೆಫಿನೆಟ್ಲಿ ನಾನು ಮೊದಲಿಂದ ಧನ್ಯವಾದ ಹೇಳೋಕ್ಕೆ ಶುರು ಮಾಡೋದಾದರೆ ಥ್ಯಾಂಕ್ ಯು ಪ್ರಶಾಂತ್ ಸರ್, ಪ್ರಕಾಶ್ ಸರ್ ಆ್ಯಂಡ್ ಮೈ ಲವ್ JD ಸರ್ ಫಾರ್ ಟ್ರಸ್ಟಿಂಗ್ ಮೀ. ಥ್ಯಾಂಕ್ ಯು ಶ್ರವಂತ್, ಯು ಆರ್ ಒನ್ ಅಮೇಝಿಂಗ್ ಗೈ. ಶ್ರೀ ಸಾಯಿ ಆಂಜನೇಯ ಕಂಪನಿ, ನವೀನ್, ವಿಕ್ಕಿ, ದಿನೇಶ್, ಅಷ್ಟು ಕಲಾವಿದರು, ಅಪ್ಪಿ ಸರ್, ತನ್ಮಯ್ ಅವರು, ಮೋನಿಕಾ, ಗಿರೀಶ್ ಭಟ್ ಅವರು, ಸುಹಾನ, ಅನೂಪ್, ರಾಘು ಶಿವಮೊಗ್ಗ, ದ ಬಿಗ್ಗೆಸ್ಟ್ ಬ್ಯಾಟ್ಸ್ಮ್ಯಾನ್ ಆಫ್ ದ ಶೋ. ಅವರ ಸಂಚಿಕೆಯನ್ನು ನಾವು ನೋಡಿಲ್ಲ.
ಯಾಕೆಂದರೆ ಅದು 2ನೇ ಸಂಚಿಕೆ 3ನೇ ಸಂಚಿಕೆಯಲ್ಲಿ ರಾಘು ಶಿವಮೊಗ್ಗ ಅವರು ಬರ್ತಾರೆ. ಅಣ್ಣ ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯಿಂದ ಇದನ್ನು ಧಾರಾವಾಹಿ ಮಾಡೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು, ಸಿನಿಮಾಗಳಲ್ಲಿ ಬಹಳ ಬ್ಯುಸಿಯಾಗಿದ್ದರು. ನಾನು ಜಿಮ್ಮಲ್ಲಿ ಕೂತ್ಕೊಂಡು ಒಂದಿದ್ದೀನಿ, ಇಬ್ಬರು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು. ಇಲ್ಲ ಮಾಡಲೇಬೇಕು, ಆಪ್ಷನ್ ಕೊಡ್ತೀರಾ, ಮಾಡ್ತೀರಾ ಅಂತ ಅಷ್ಟೇ ಹೇಳಿದೆ. ಮಾಡ್ತೀರಾ ಮಾಡಲ್ವಾ ಅಂತ ಕೇಳಿಲ್ಲ. ಸೊ ಥ್ಯಾಂಕ್ ಯು, ಅದಕ್ಕೆ ಒಪ್ಕೊಂಡು ಬಂದಿದ್ದಕ್ಕೆ. ತನ್ಮಯ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್. ಅರ್ಪಿತಾ, you've done a great job and all the best. Arpita, grand launch idu ee show, and all the best Arpita, you've done a great job. Danya, Tommy has always been a very integral part of my life. Thank you Tommy, thank you Sujay sir. Ellarigu thanks, and definitely I have to talk about Vijay. ನಾವು ETV ಇಂದ ನಮ್ಮ ಕೆರಿಯರ್ನ ಶುರು ಮಾಡಿದ. ಐ ಥಿಂಕ್ ಕಲರ್ಸ್ ವಾಹಿನಿ ಅಂತ ಬರೋದಕ್ಕೂ ಮೊದಲು ETV ಅಂತಿದ್ದಾಗ ನಾವಿಬ್ಬರು ನಮ್ಮ ಧಾರಾವಾಹಿಗಳನ್ನ ಇದೇ ವಾಹಿನಿಯಲ್ಲಿ ಶುರು ಮಾಡಿದ್ದು. ನನಗೆ ಅವತ್ತಿಂದನೂ ಇವತ್ತುವರೆಗೂ ಒಬ್ಬ ಸ್ನೇಹಿತ TV ಇಂಡಸ್ಟ್ರಿಯಲ್ಲಿ ನಾನು ಕಾನ್ಸ್ಟೆಂಟಲ್ಲಿ ಟಚ್ಚಲ್ಲಿರೋದು, ಅಥವಾ ಒಬ್ಬ ಒಳ್ಳೆ ಸ್ನೇಹಿತ, ನನಗೆ ತುಂಬ ಹತ್ತಿರವಾಗಿರುವಂಥ ಒಂದು ಸ್ನೇಹಿತ ಅಂದರೆ ಅದು ವಿಜಯ್ ಸೂರ್ಯ. ಒಂದು ದಶಕದ ಫ್ರೆಂಡ್ಶಿಪ್ ನಮ್ಮದು. ಸೊ ಈ ಥರದೊಂದು ಹುಚ್ಚತನಕ್ಕೆ ನಮ್ಮ JD ಸರ್ ನಮ್ಮ ಕೈ ಹಾಕಿಸಿದಾಗ ನಾವೊಂದು ಒಂದಷ್ಟು ಎಪಿಸೋಡ್ಸ್ಗಳ ಕಥೆ ಹೇಳಿ ಕೂತ್ಕೊಂಡು ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡಬೇಕು, ಬಳ್ಳಾರಿಗೆ ಹೋಗ್ತಿದ್ದೀವಿ, ಇಲ್ಲೆಲ್ಲೋ ಮಾಡ್ತಿದ್ದೀವಿ ಅಂದಾಗ ಆ ಕಥೆ ಬರೆಯುವಂಥದ್ದು, ಆ ಪ್ರೋಸೆಸ್ನಲ್ಲಿ ನಮಗೆ ಆ ಒಂದು ಎಂಟೈರ್ ಥಾಟ್ ಪ್ರೋಸೆಸ್ಸಲ್ಲಿ ಮೊದಲನೇದಾಗಿ ನನಗೆ ವಿಷನ್, ಅಂದರೆ ಮಲಗಿದಾಗಲೂ ದೃಷ್ಟಿಪಟ್ಟು, ಸ್ನಾನ ಮಾಡಬೇಕಾದ್ರೆ, ವರ್ಕೌಟ್ ಮಾಡಬೇಕಾದ್ರೆ, ಬೈಕ್ ರೈಡ್ ಹೋಗಬೇಕಾದ್ರೆ ಹೇಗೆ, ಅದು ಹೇಗೆ, ಇದೆ ಹೇಗೆ ಅಂತ ಅಷ್ಟು ಥಾಟ್ಗಳಲ್ಲಿ ನನಗೆ ಕಾಣಿಸ್ತಾ ಇದ್ದು ವಿಜಯ್ ಸೂರ್ಯ. ದತ್ತಾಬಾಯ್ ಅನ್ನೋ ಒಂದು ಕ್ಯಾರೆಕ್ಟರಿಗೆ ಇಟ್ ವಾಸ್ ಆಲ್ವೇಸ್ ವಿಜಯ್ ಸೂರ್ಯ ಫಾರ್ ಮೀ. ಆ್ಯಂಡ್ ಥ್ಯಾಂಕ್ ಯು ವಾಹಿನಿಗೆ. ನಾನು ಇದನ್ನು ಹೋಗಿ ಪಿಚ್ಚಿನ್ ಮಾಡಿದಾಗ ಅದನ್ನು ಒಪ್ಕೊಂಡು ಇಷ್ಟು ದೊಡ್ಡದಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಕಲರ್ಸ್ ವಾಹಿನಿಗೆ ಥ್ಯಾಂಕ್ ಯು. ಆ್ಯಂಡ್ ಎಸ್, ಇಟ್ ಫೀಲ್ಸ್ ಆಸಮ್. ಜೊತೆಲಿ ಕೆಲಸ ಮಾಡ್ತಿದ್ವಿ, ಮತ್ತೆ ಜೊತೆಲಿ ಕೆಲಸ ಮಾಡ್ತಿದ್ದೀವಿ. ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಇಬ್ಬರು ಕೊಲೀಗ್ಸ್ಗಳು ಜೊತೆಲಿ ಕೆಲಸ ಮಾಡ್ತಿರೋದು. ಸೊ ಐ ಕನ್ಸಿಡರ್ ವಿಜಯ್ ಸೂರ್ಯ ಆಲ್ಸೋ ಒನ್ ಆಫ್ ದ ಪ್ರೊಡ್ಯೂಸರ್. ಯಾಕೆ ಅಂತಂದರೆ ಕಾಸು ಕೇಳಲ್ಲ ಬಿಡಪ್ಪ, ನಾನು ಇವನು ಕೂಡ ಬಂದು ನಿರ್ಮಾಪಕ ಅಂತಲೇ ಅಂದ್ಕೊಳ್ತೀನಿ. ಯಾಕೆಂದರೆ ಹಗಲು ರಾತ್ರಿ, ಬಿಕಾಸ್ ನಾವು ಬಳ್ಳಾರಿಗೆ ಶೂಟ್ಗೆ ಹೋದಾಗ ವೆನೆಸಡಲ್ಲಿ ಗೊಟ್ಟು ಬಳ್ಳಾರಿ ಮೈನ್ಸಲ್ಲಿ ಶೂಟಿಂಗ್ ಮಾಡ್ತೀನಿ ಅಂತಂದಾಗ ಎಲ್ಲರೂ ಒಂದು ಸ್ವಲ್ಪ ಹಿಂಗೆ ನೋಡಿದ್ರು. ಯಾಕೆಂದರೆ ಮೈನ್ಸಲ್ಲಿ ಪರ್ಮಿಷನ್ ಸಿಗೋದಿಲ್ಲ, ಆ್ಯಂಡ್ ವೆದರ್ ಚಾಲೆಂಜಸ್ ತುಂಬ. ನೀವು ನೋಡಿದ್ರೆ ಗೊತ್ತಾಗುತ್ತೆ ಫುಟೇಜಲ್ಲಿ ಸಾಕಷ್ಟು ಮಳೆ. ಸೊ ತುಂಬ ಚಾಲೆಂಜಸ್ ಇತ್ತು. ಮೈನ್ಸ್ ಪರ್ಮಿಷನ್ ಸಿಗೋದೇ ಬಹಳ ಕಷ್ಟ. ಆ್ಯಂಡ್ ಟ್ರಕ್ಗಳನ್ನ ತರಿಸೋದು, ಅದೊಂದು 200-300 ಜನ ಕ್ರೂನ ಮೇಂಟೈನ್ ಮಾಡೋದು, ಫೈಟ್ ಆ್ಯಕ್ಷನ್ ಸೀಕ್ವೆನ್ಸ್ನ ಇಲ್ಲ ನಾವು ಸಿನಿಮಾದ ಲೆವೆಲ್ಗೆ ಮಾಡಬೇಕು ಅಂತ ಫ್ಯಾಂಟಮ್ ಕ್ಯಾಮ್ರಾಗಳನ್ನೇ ಕರೆಸಿ ವಿ ವೆಂಟ್ ಟು ರೆಡ್, ವಿ ವೆಂಟ್ ಟು ಬೋಲ್ಡ್ ಕ್ಯಾಮ್ರಾ. ಅಂದರೆ ಒಂದು ಸಿನಿಮಾ ಯಾವ ಲೆವೆಲಿಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ, ಅದೇ ಲೆವೆಲಲ್ಲಿ ಇದನ್ನು ಶೂಟ್ ಮಾಡಬೇಕು ಅಂತ. ಸೊ ತುಂಬ ಪೇಷನ್ಸ್ನಲ್ಲಿ ವಿಜಯ್ ಸೂರ್ಯ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಮೈ DOPs ಸಂಕೇತ್, ಮನು ಆ್ಯಂಡ್ ಶ್ರವಂತ್ ಪ್ಲೇಯರ್ಸ್ ಅ ವೆರಿ ಬಿಗ್ ರೋಲ್ ಇನ್ ದಿಸ್. ಈ ಥರದೊಂದು ಫುಟೇಜ್ನ ತೆಗೆಯೋದಕ್ಕೆ ಥ್ಯಾಂಕ್ ಯು ಶ್ರವಂತ್ ಫಾರ್ ಟ್ರೀಟಿಂಗ್ ದೃಷ್ಟಿಪಟ್ಟು ಲೈಕ್ ಯುವರ್ ಬೇಬಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರತಿಯೊಬ್ಬ ಟೆಕ್ನಿಷಿಯನ್, ಮೇಕಪ್ ನವೀನ್ ಆಗಿರ್ಬೋದು, ನನ್ನ ಸ್ನೇಹಿತ ನಾಗೇಶ್ ಪಾಟೀಲ್ ಆಗಿರ್ಬೋದು, ಬಳ್ಳಾರಿಯ ಅಷ್ಟು ಶೂಟನ್ನು ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಂಥ ಸ್ನೇಹಿತರು, ನನ್ನ ವಿಕ್ಕಿ ಆಗಿರ್ಬೋದು, ಸುನಂದಮ್ಮ ಆಗಿರ್ಬೋದು, ನನ್ನ ಬಲಗೈ ಅನ್ನೋದಕ್ಕಿಂತ ನನ್ನ ಬೆನ್ನೆಲುಬಾಗಿ ನಿಂತಿರುವಂಥ ನವೀನ್ ಆಗಿರ್ಬೋದು. ಥ್ಯಾಂಕ್ ಯು ನವೀನ್, ಯು ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ. ಪ್ರತಿಯೊಬ್ಬ ಹಿರಿಯ ಆರ್ಟಿಸ್ಟ್, ಕಿರಿಯ ಆರ್ಟಿಸ್ಟ್, ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದೀರಾ. ಆ್ಯಂಡ್ ಐ ಕಾಂಟ್ ಥ್ಯಾಂಕ್ ಯು ಗೈಸ್ ಎನಫ್. ಬಹಳಷ್ಟು ಮುದ್ದಾಗಿ ಕಾಣ್ತಿದ್ದೀರಾ, ಹೋಗಿ ಎಲ್ಲರೂ ಮನೆ ದೃಷ್ಟಿ ತೆಗೆಸ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿರ್ಮಾಪಕರು ನಾನಲ್ಲ, ಅದು ಅನುಷಾ ಶಿವಪ್ರಸಾದ್. ಸೊ ಏನೇ ಕ್ರೆಡಿಟ್ಸ್ ಇದ್ರು ಅದು ಅವ್ರಿಗೆ ಮಾತ್ರ ಹೋಗುತ್ತೆ. ನಾನು ಸುಮ್ಮನೆ ಇಲ್ಲಿ ಫೇಸ್ ಅಂತ ಕೂಡಿಸಿದ್ದಾರೆ ಅಷ್ಟೇ. ಕಂಪ್ಲೀಟ್ ವರ್ಕ್ ಇಸ್ ಡನ್ ಬೈ ಅನು. ಅಂದರೆ ಹಗಲು ರಾತ್ರಿ ಪ್ರತಿಯೊಂದು ಕೆಲಸ ಮಾಡಿರೋದವರು. ನಾನು ಸ್ವಲ್ಪ ಸೋಂಬೇರಿ ಥರ ಇದ್ದಿದ್ದು ಈ ಶೋನಲ್ಲಿ. ಕಂಪ್ಲೀಟ್ ವರ್ಕ್ ಅವರೇ ಮಾಡಿರೋದು. ಥ್ಯಾಂಕ್ ಯು ರಕ್ಷಾ ಅವರೇ. ಇದೀಗ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವ್ರಿಗೆ ನಮ್ಮ ಜೊತೆ ಬಂದು ಯು ಆರ್ ಹೆಲ್ಪಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಸೆಕೆಂಡ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಎಲ್ಲ ಕಲಾವಿದರಿಗೆ ಟು ಅಂದರೆ ಅಕ್ಸೆಪ್ಟ್ ಮಾಡಿ ನಮ್ಮ ಕಂಪ್ನಿ ಜೊತೆ ಯು ಆರ್ ಟ್ರಾವೆಲಿಂಗ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ನನಗೆ ಐ ಆಮ್ ಸ್ವಲ್ಪ ನರ್ವಸ್, ಆಲ್ವೇಸ್ ನರ್ವಸ್, ಬಟ್ ಐ ಟ್ರೈ. ಸಾರಿ, ಪ್ಲೀಸ್ ಕ್ಯಾನ್ ಯು ಕಮ್ ಬ್ಯಾಕ್. ಈ ಧಾರಾವಾಹಿಯ ಬಗ್ಗೆ ನಿಮಗೆ ತುಂಬ ಇಷ್ಟವಾದಂಥ ವಿಷಯ ಏನು? ಫಸ್ಟ್ ಆಫ್ ಆಲ್ ನಮ್ಮ ಕಂಪ್ನಿ, ಬಿಕಾಸ್ ಇದು ನಮ್ಮ ಕಂಪ್ನಿ
ಇದನ್ನು ಪ್ರೊಡ್ಯೂಸ್ ಮಾಡ್ತದೆ, ಅದು ತುಂಬ ಇಷ್ಟ. ದೆನ್ ಸೆಕೆಂಡ್ ಆಫ್ ಆಲ್ ಹ್ಯಾವ್ ಗಾಟ್ ಸಚ್ ಅ ಗ್ರೇಟ್ ಟೀಮ್. JD ಸರ್ ಆಗಿರ್ಬೋದು, ಪ್ರಕಾಶ್ ಸರ್, ಪ್ರಶಾಂತ್ ಸರ್ ಆ್ಯಂಡ್ ಶ್ರವಂತ್. ನನಗೆ ಈ ಟೀಮ್ ಭಾಳ ಇಷ್ಟ ಆಯಿತು ಆ್ಯಂಡ್ ನನ್ನ ಟೀಮ್ ನನಗೆ ಭಾಳ ಇಷ್ಟ ಆಯಿತು. ನಾನು ಏನೇ ಹೇಳಿದ್ರು ಲೈಕ್ ವಿದಿನ್ ಮಿನಿಟ್ಸಲ್ಲಿ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ಈ ದೃಷ್ಟಿ ಬಟ್ಟುನ ನಾವು ಈ ರೇಂಜಿಗೆ ತೊಗೊಂಡು ಬರೋಕ್ಕೆ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ನಂಗೆ ಅದು ಬೇಸಿಕಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಫ್ಕೋರ್ಸ್ ರಕ್ಷ್ ಈಸ್ ಆಲ್ವೇಸ್ ಬೀನ್ ಸಪೋರ್ಟಿಂಗ್ ಅಸ್. ವಾಟ್ ಎಲ್ಸ್ ಟು ಸೇ? ಯಾ, that's all. Thank you so much. Thank you team. Thank you Colors Kannada Vahini. Thank you so much. And ನನ್ನ Vijay, thank you so much for being a part of this. And yeah, I don't know, I just only can say thank you. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಎಪಿಸೋಡ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ವಿತ್ ಎಲ್ಲರ ಪರ್ಮಿಷನ್ ನನ್ನ ಎಲ್ಲ ಟೆಕ್ನಿಷಿಯನ್ಸು ಬಂದುಬಿಡಿಯಲ್ಲ ಮೇಲೆ ಪ್ಲೀಸ್. ಮನೋಣ್ಣ, DOP, ಪ್ರೊಡಕ್ಷನ್ ಕಂಟ್ರೋಲರ್ ನವೀನಣ್ಣ, ದಿನೇಶ್, ಸುನಂದಕ್ಕ ಎಲ್ಲರೂ ಬನ್ರಪ್ಪ ಪ್ಲೀಸ್. ಆಮೇಲೆ ರಮೇಶ್ ಸರ್ ನೀವು ಬನ್ನಿ, ಸೌಂಡ್ ಬಸಣ್ಣ ಎಲ್ಲರೂ ಬಂದಿದ್ದೀರಾ, ಪ್ಲೀಸ್ ಬನ್ನಿ ಸ್ಟೇಜ್ ಮೇಲೆ. ಅಷ್ಟೆಲ್ಲ ಓದಾಡ್ಬಿಟ್ಟು ನೀವು ಅಲ್ಲಿ ಕೂತ್ಕೊಂಡ್ರೆ ಹೇಗೆ? ಬನ್ನಿ. ಎಲ್ಲರೂ ಮಾತಾಡೋದಕ್ಕಿಂತ ಒಂದು ನಿಮಿಷ ಸ್ವಲ್ಪ ಜಾಸ್ತಿ ಮಾತಾಡ್ಬಿಡ್ತೀನಿ. ಅಂದರೆ ಫಸ್ಟ್ ಆಫ್ ಆಲ್ ನಾನು ನನ್ನ ಬಾಸ್ JD ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಲ್ಮೋಸ್ಟ್ ಡೈರೆಕ್ಷನ್ ಮಾಡಿ 2 ವರ್ಷ ಆಗಿತ್ತು. ನನ್ನನ್ನು ನಂಬಿದ್ದವರೊಬ್ಬರೇ. ಈ ಪಾಯಿಂಟ್ ಆಫ್ ಟೈಮಲ್ಲಿ ಆ ಲೆವೆಲ್ ಔಟ್ಪುಟ್ ನೀವೆಲ್ಲ ನೋಡ್ತಾ ಇದ್ದೀರ ಅಂತಂದರೆ ಇಟ್ಸ್ JD ಸರ್ಸ್ ವಿಷನ್ ಅಷ್ಟೇ, ಬೇರೆ ಏನಿಲ್ಲ. ನಾವು ಎಕ್ಸಿಕ್ಯೂಟ್ ಮಾಡಿದ್ದೀವಿ, ಅದು ಅವ್ರ ವಿಷನ್ನು. ಸೊ ಥ್ಯಾಂಕ್ ಯು JD ಸರ್, ಐ ಲವ್ ಯು ಸೋ ಮಚ್. ಆ್ಯಂಡ್ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು ಅಂದರೆ ಬೇಸಿಕಲಿ ಒಬ್ಬ ಡೈರೆಕ್ಟ್ರಾಗಿ ಈ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಸಿಕ್ಕಾಪಟ್ಟೆ ಪ್ರೆಷರು. ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಅಣ್ಣನ ಹತ್ರ ಹೋಯ್ತು ಅಂದರೆ ನಮ್ಮ ರಕ್ಷ ಹತ್ರ ಹೋಯ್ತು ಅಂದರೆ, ಬ್ರೋ ನಾಳೆ ಸೀನ್ ಈ ಥರ ಇದೆ, ಒಂದು 20 ಫೀಟ್ ಕ್ರೇನ್ ತರಿಸ್ಕೊತಾ ಇದ್ದಾನೆ ಅಂದರೆ, ಬ್ರೋ 20 ಫೀಟ್ ಕ್ರೇನಿಗೆ ಬ್ರೋ ಹಂಗೆ ಜಿಪ್ಪು ತರಿಸ್ಕೊಂಡ್ಬಿಡಿ, 40 ಫೀಟ್ ಕ್ರೇನು ತರಿಸ್ಕೊಂಡ್ಬಿಡಿ, ಏನೇನು ಬೇಕು ಎಲ್ಲ ತರಿಸ್ಕೊಂಡ್ಬಿಡಿ ಅಂತ ಹೇಳ್ತಾರೆ. ಸೊ ಇದೇನಪ್ಪ ಇದು, ನಾನು ಚಿಕ್ಕದು ಕೇಳಿದ್ರೆ ಎಷ್ಟು ದೊಡ್ಡದು ಇದು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಸರಿ ಅಣ್ಣ ಸ್ವಲ್ಪ ಜೋಶಲ್ಲಿದ್ದಾರೆ, ಅತ್ತಿಗೆ ಹತ್ರ ಹೋಗ್ಬಿಟ್ಟಾದ್ರು ಆ ಜೋಶನ್ನ ಕಮ್ಮಿ ಮಾಡ್ಸೋಣ ಅಂತ ಅತ್ತಿಗೆ ಹತ್ರ ಹೋದರೆ, ಅತ್ತಿಗೆ ಈ ಥರ ಒಂದು ರಿಚ್ ಹೌಸ್ ಬೇಕು ಅಂತಂದರೆ ಸೀದಾ ಬಳ್ಳಾರಿಗೆ ಕರ್ಕೊಂಡೋಗಿ ಒಂದು ಪ್ಯಾಲೇಸಲ್ಲಿ ಶೂಟಿಂಗ್ ಮಾಡ್ಕೊ ಅಂತ ಬಿಟ್ಬಿಟ್ರು. ಸೊ ಆ ಲೆವೆಲ್ ಹುಚ್ಚತನ ಇರುವಂಥ ಪ್ರೊಡ್ಯೂಸರ್ಸ್ ಇವರು. ಅಂದರೆ ಯಾವ ಲೆವೆಲಲ್ಲೂ ಕೂಡ ಒಬ್ಬ ಡೈರೆಕ್ಟ್ರಿಗೆ ನಾನು ಇದು ಕೊಡಲ್ಲ ಅದು ಕೊಡಲ್ಲ ಅಂತ ಹೇಳ್ದವ್ರೆ ಅಲ್ಲ. ಒಂದು ಕೇಳ್ತು ಅಂತಂದರೆ 10 ಕೊಟ್ಕೊಂಡು ಹೋಗ್ತಾ ಇದ್ದಂಥ ಪ್ರೊಡ್ಯೂಸರ್ಸು. ಸೊ ಆದ್ದರಿಂದ ಒಂದು ಔಟ್ಪುಟ್ ಆ ಥರ ಇದೆ. ಆ್ಯಂಡ್ ಬೇಸಿಕಲಿ ನಾನು ತುಂಬ 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 ಪ್ರೀತಿಸೋದಕ್ಕೆ ಶುರು ಮಾಡಿದೆ ಈ ಪ್ರೊಡ್ಯೂಸರ್ಸ್ನ. ನೀವು ಖರ್ಚು ಮಾಡಿರೋ ಅಷ್ಟೂ ಅದು ಡಬ್ಬಲ್ ಆಗಿ ನಿಮ್ಮ ಹತ್ರ ವಾಪಸ್ ಬರಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ಬ್ರೋ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ನಿಂತಿರುವಂಥ ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಆರ್ಟಿಸ್ಟ್ಗಳಿಗೂ ಕೂಡ ನಂಬಿ ನನ್ನನ್ನು ಬೇಸಿಕಲಿ ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋಕ್ಕೂ ಬಿಟ್ಟಿಲ್ಲ, ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ, ನಾನು ಅಷ್ಟು ಒದ್ದಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವೇನಾದರೂ ನಾನು ಯಶ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದ್ದೆ, ಅದರಲ್ಲಿ ಅವ್ರು ಒಂದು ಮಾತು ಹೇಳಿದರು, ನಿಜ ಅನ್ನಿಸ್ತು ನನಗೆ. ನಾವು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಯ್ತು ಅಂತಂದರೆ ಬೇಸಿಕಲಿ ಎಲ್ಲ ಒಳ್ಳೆ ವಿಷಯಗಳು ಬಂದು ಒಂದು ಜಾಗದಲ್ಲಿ ಕೂತ್ಕೊಳ್ಳುತ್ತಂತೆ. ಅದಕ್ಕೆ ಜೀವಂತ ಉದಾಹರಣೆ ದೃಷ್ಟಿಪಟ್ಟು ಟೀಮ್. ಯಾಕೆ ಅಂತಂದರೆ ಎಲ್ಲ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲ ಅಷ್ಟೇ, ಎಲ್ಲರ ವಿಷನ್ನು ಕೂಡ ಸಿಕ್ಕಾಪಟ್ಟೆ ದೊಡ್ಡದು. ಅಂದರೆ ಇಲ್ಲಿ ಯಾರೂ ಕೂಡ ನಾರ್ಮಲಾಗಿ ಕೆಲಸ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಮೇಕಪ್ ಮ್ಯಾನ್ ನವೀನ್ನ ತಗೋಬೇಕು ಅಂದರೆ ದೃಷ್ಟಿಗೆ ಆ ಥರದ್ದು ಏನು ಒಂದು ಮೇಕಪ್ ಹೋಗ್ತಿದೆ, ಅದು ನಿಜವಾಗ್ಲೂ ಅದು ಮಾಡೋದು ಇಟ್ಸ್ ನಾಟ್ ಆನ್ ಈಸಿ ಟಾಸ್ಕ್. ಅವ್ರು ಮಾಡಿದ್ದಾರೆ ಅದನ್ನು. ಆ್ಯಕ್ಟರ್ಸ್ಗಳಿಗೂ ಅಷ್ಟೇ, ಯಾವುದೋ ಒಂದು ನಾರ್ಮಲ್ ಒಬ್ಬರು ಕೂಡ ಒಂದು ನಾರ್ಮಲ್ ಕ್ಯಾರೆಕ್ಟರ್ ಮಾಡ್ತಾಯಿಲ್ಲ. ಸುಮ್ಮನೆ ನಿಂತ್ಕೊಂಡು ಒಂದು ಮೂಲೆಯಲ್ಲಿ ಕಣ್ಣೀರು ಹಾಕೋ ಕ್ಯಾರೆಕ್ಟ್ರು ಯಾರೂ ಕೂಡ ಮಾಡ್ತಾಯಿಲ್ಲ. ಎಲ್ಲರೂ ಮಾಡ್ತಾ ಇರೋದು ಒಂದು ಅಬ್ನಾರ್ಮಲ್ ಕ್ಯಾರೆಕ್ಟರ್. ಸೊ
ನನಗೆ ನಂಬಿಕೆ ಇದೆ, ಒಬ್ಬ ಡೈರೆಕ್ಟರ್ ಆಗಿ ಕೂಡ ಅಷ್ಟೇ, ಹಾಗೆ ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಂತ್ಕೊಂಡ್ರು ಅಷ್ಟೇ, ಖಂಡಿತವಾಗ್ಲೂ ಇದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣುತ್ತೆ ಅಂತ ನಾನು ತುಂಬ ನಂಬ್ತೀನಿ. ಆ್ಯಂಡ್ ಒಬ್ರನ್ನ ಬಿಟ್ಬಿಟ್ಟಿದ್ದೀನಿ, ನನ್ನ ಜೊತೆ ಪ್ರತಿ ದಿವಸ ಪ್ರತಿ ಕ್ಷಣ ಹಗಲು ರಾತ್ರಿ ಸಾಥ್ ಕೊಟ್ಟಂಥ ಕುಮುದ ಅವರು. ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಟು, ಥ್ಯಾಂಕ್ ಯು. ಆಮೇಲೆ ನಿಮ್ಮ ಒರಿಜಿನಲ್ ಹೆಸರು ಹೇಳ್ಬಿಡ್ತೀನಿ ಬನ್ನಿ ಮೇಲೆ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಪ್ರಶಾಂತ್ ಸರ್. ಅಂದರೆ ಬೇಸಿಕಲಿ ಒಬ್ರನ್ನ ನಂಬಬೇಕು ಅಂದರೆ ಅಷ್ಟು ಈಸಿಯಾಗಿ ನಂಬೋಕ್ಕಾಗಲ್ಲ, ಬಟ್ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ಡೈರೆಕ್ಟರ್ ಆಗುವಂಥ ಅವಕಾಶ ಮಾಡಿಕೊಟ್ರಿ, ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಇಟ್. ಥ್ಯಾಂಕ್ ಯು. ಆ್ಯಂಡ್ ರಕ್ಷದು ಇನ್ನೊಂದು ಹೇಳಬೇಕು, ಅವ್ರು ಬೇಸಿಕಲಿ ಒಬ್ಬ ದೊಡ್ಡ ಕೊರಿಯೋಗ್ರಾಫರ್ನ ಕರ್ಕೊಂಡು ಬರಬೇಕು ಅಂತಿದ್ರು, ಅದನ್ನು ಕೂಡ ನಾನು ಬ್ರೇಕ್ ಮಾಡಿ ಇಲ್ಲ ಕೊರಿಯೋಗ್ರಫಿ ನಾನೇ ಮಾಡ್ತೀನಿ ಅಂದ ತಕ್ಷಣ ರಕ್ಷು ಮತ್ತು JD ಸರ್ ಇಬ್ಬರು ಒಪ್ಕೊಂಡ್ರು. ಸೊ ಆ ಸಾಂಗು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರವಂತ್ ಅವರೇ. ಚಿವಟು ಧಾರಾವಾಹಿಯ ಕಥಾನಾಯಕ ವಿಜಯ್ ಅವರೇ, ಬಹಳ ವಿಭಿನ್ನವಾದ ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಈ ಪಾತ್ರಕ್ಕೋಸ್ಕರ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ, TV ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಟೈಮ್ ತೊಗೊಂಡು ಇಲ್ಲಿ ಬಂದಿದ್ದೀರಾ. ಆ್ಯಂಡ್ ಐ ಥಿಂಕ್ ರಕ್ಷು ಮತ್ತು ಎಲ್ಲರೂ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ ಧಾರಾವಾಹಿ ಬಗ್ಗೆ, ಅದರ ಪ್ರಾಜೆಕ್ಟ್ನ ಪ್ಲೇಸ್ಮೆಂಟ್ ಬಗ್ಗೆ. ಬಟ್ ಫಾರ್ಮಲ್ ಆಗಿ ನಾನು ನಮ್ಮ ಕಲರ್ಸ್ ವಾಹಿನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಕಾಶ್ ಸರ್, ಪ್ರಶಾಂತ್ ಸರ್, ಆ್ಯಂಡ್ ಡೆಫಿನೆಟ್ಲಿ JD, ಬಿಕಾಸ್ ಐ ಥಿಂಕ್ JD ಅವರು ನನ್ನ ಮತ್ತು ರಕ್ಷಣಾ ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ಐ ಥಿಂಕ್ ಲಾಸ್ಟ್ ಟೈಮ್ ನೋಡಿದಾಗ ನಾವು ಇನ್ನೂ ಅರ್ಲಿ 20s, ಇವಾಗ ನನಗೆ ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪನಿ, ಎಸ್ಪೆಷಲಿ ರಕ್ಷ್, ಇದೊಂದು ಇತಿಹಾಸ ಅಂತಲೇ ಹೇಳ್ಬೋದು. ಯಾಕಂದರೆ ಇದುವರೆಗೂ TV ಇಂಡಸ್ಟ್ರಿಯಲ್ಲಿ ಒಬ್ಬ ಫ್ರೆಂಡ್ ಹೂ ಇಸ್ ಆಲ್ಸೋ ಅ ಕಮರ್ಷಿಯಲ್ ಹೀರೋ, ಈಸ್ ಅ ಸ್ಟಾರ್. ಅವನ ಫ್ರೆಂಡ್ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗಬೇಕು, ಒಂದು ಪಾತ್ರ ಸಿಗಬೇಕು ಅಂತ ಒಂದು ಕನ್ವಿಕ್ಷನ್ ಇಟ್ಕೊಂಡು ಈ ಪಾತ್ರ ನೀನೇ ಪ್ಲೇ ಮಾಡಬೇಕು ಅಂತ ಎಷ್ಟು ಕನ್ವಿನ್ಸ್ ಮಾಡಿದೆ ಅಂತ ರಕ್ಷಗೆ ಗೊತ್ತು. ನೋ, ಬಟ್ ನಿಜ ಹೇಳಬೇಕಂದ್ರೆ ಇದೊಂದು ಬ್ಯೂಟಿಫುಲ್ ಡೆವಲಪ್ಮೆಂಟ್. ಯಾಕಂದರೆ ತುಂಬ ನಿಸ್ವಾರ್ಥವಾದ ಒಂದು ಆಲೋಚನೆ. ಆ್ಯಂಡ್ ಅಂದರೆ ಬೇಕಾದರೆ ರಕ್ಷ್ ಕುಡ್ ಹವ್ ಪ್ಲೇಡ್ ದಿಸ್ ಕ್ಯಾರೆಕ್ಟರ್ ಆ್ಯಕ್ಚುಲಿ, ಆರಾಮಾಗಿ ಮಾಡ್ಬೋದಿತ್ತು. ಬಟ್ ಇಲ್ಲ, ಇಂಡಸ್ಟ್ರಿಗೆ ಮತ್ತು ಹಿ ಹ್ಯಾಡ್ ಅ ವಿಷನ್ ದ್ಯಾಟ್ ನಾನು ವಿಜಯ್ನ ಈ ಪಾತ್ರಕ್ಕೆ ಕರೆಸ್ಬೇಕು, ಪ್ಲೇ ಮಾಡಬೇಕು ಅಂತ. ತುಂಬ ಜನಕ್ಕೆ ಆ್ಯಕ್ಚುಲಿ ಈ ಒಂದು ಪಾತ್ರ ನನ್ನ ಕೈಲಿ ಪ್ಲೇ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಡೌಟ್ ಇತ್ತು. ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟಿಗೆ ನನಗೂ ಇತ್ತು, ಬಟ್ ಐ ಡೋಂಟ್ ನೋ ಏನು ಕನ್ವಿಕ್ಷನ್ ರಕ್ಷಿತ್ತು ಅಂತ. ಐ ಥಿಂಕ್ ದಟ್ಸ್ ವಾಸ್ ಜಸ್ಟ್ ಪ್ಯೂರ್ ಲವ್ ಆ್ಯಂಡ್ ಅಫೆಕ್ಷನ್. ಫಾರ್ ದ ಫಸ್ಟ್ ಟೈಮ್ ಟೆಲಿವಿಷನ್ ಇಂಡಸ್ಟ್ರಿಲಿ ಒಬ್ಬ ಫ್ರೆಂಡು ಹೂ ಇಸ್ ಆಲ್ಸೋ ಪ್ರಾಪರ್ ಫುಲ್ ಟೈಮ್ commercial actor has produced for a proper full-time commercial actor. ಇದಾಗಿಲ್ಲ ಅನಿಸುತ್ತೆ TV ಇಂಡಸ್ಟ್ರಿ. ಆ್ಯಂಡ್ ಇನ್ಫ್ಯಾಕ್ಟ್ ಕತೆ ಬಗ್ಗೆ ಮಾತಾಡುವಾಗ, ಸೀನ್ಸ್ ಬಗ್ಗೆ ಮಾತಾಡುವಾಗ ನಾನು ಹೇಳ್ತಾ ಇದ್ದೆ, ಎಷ್ಟೊಂದು ಖರ್ಚು ಬೇಕಾ ಅದಕ್ಕೆ, ಫ್ಯಾಂಟಮ್ ಕ್ಯಾಮ್ರಾ ಬೇಕಾ, ಈ ಪರ್ಟಿಕ್ಯುಲರ್ ಫೈಟ್ ಮಾಸ್ಟರ್ ಬೇಕಾ, ಬೇಡ ಹಾಕೋಣ, ಪರವಾಗಿಲ್ಲ ಹೆಂಗೋ ಮಾಡ್ಕೊಳ್ಳೋಣ, ಕಮ್ಮಿಗೆ ಮಾಡ್ಕೊಳ್ಳೋಣ ಅಂತ. ಬಟ್ ರಕ್ಷ್ ನೆವರ್ ಸೆಡ್ ಇಲ್ಲ ಬೇಡ, ಇದನ್ನು ಒಂದು ಸಿನಿಮಾ ರೇಂಜಲ್ಲ. ನಾವು ಆ್ಯಕ್ಚುಲಿ ನೀವು ಬರೀ ಫಸ್ಟ್ ಎಪಿಸೋಡ್ ನೋಡಿದ್ದೀರ, ಒಂದು ಫಸ್ಟ್ 15-20 ಎಪಿಸೋಡ್ಸ್ ನೋಡಿದ್ರೆ ಅದನ್ನ ತೆಗೆದ್ಬಿಟ್ಟು ಸ್ವಲ್ಪ ಶಾರ್ಪ್ ಕಟ್ ಮಾಡಿದ್ರೆ ಅದು ಸಿನಿಮಾನೇ ಆಗಿರುತ್ತೆ. ಬಿಕಾಸ್ ವಿ ಶಾರ್ಟ್ ಸಿನಿಮಾ ಕ್ಯಾಮ್ರಲ್ಲೇ ಶೂಟ್ ಮಾಡಿದ್ದು, ಸಿನಿಮಾ ಟೆಕ್ನಿಷಿಯನ್ಸೇ ಮಾಡಿರೋದು. ಆ್ಯಂಡ್ ಒಂದು ಫೈಟಿಗೆ ಅದ್ರದ್ದು ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಫ್ಯಾಂಟಮ್ ಕ್ಯಾಮ್ರಾ ತರಿಸಿದ್ದಾರೆ. ಐ ಡೋಂಟ್ ಥಿಂಕ್ ಯಾರಿಗೂ ಅಷ್ಟು ಗಟ್ಸಿರುತ್ತೆ ಈ ಥರ ಒಂದು ಆಲೋಚನೆ ಮಾಡೋಕ್ಕೆ. ಆ್ಯಂಡ್ ಮೋರ್ ಓವರ್ ನನ್ನ ಫ್ರೆಂಡ್ ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಫ್ರೆಂಡು ದತ್ತಾಬಾಯಿ ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡಿದ್ದು. ಥ್ಯಾಂಕ್ ಯು ಅನುಷಾ ಆ್ಯಂಡ್ ಥ್ಯಾಂಕ್ ಯು ರಕ್ಷ್.
ಇದು ಆ್ಯಕ್ಚುಲಿ ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ತುಂಬ ಕಷ್ಟ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಇರೋದು, ನಿಜ ಹೇಳಬೇಕು ಅಂದರೆ. ಇಷ್ಟೊಂದು ಸೆಲ್ಫ್ಲೆಸ್ ಆಗಿ ಯೋಚನೆ ಮಾಡೋದು. ಆ್ಯಂಡ್ ಬರೀ ನನಗಂತಲ್ಲ, ಪ್ರತಿ ಪಾತ್ರಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಲ್ಟಿಮೇಟ್ಲಿ ಇಡೀ ಪ್ರಾಡಕ್ಟ್ಗೆ ಅವ್ರಿಗೆ ಎಷ್ಟಾಗುತ್ತೋ ಅವ್ರ ಲಿಮಿಟೇಷನ್ಸ್ನ ಬ್ರೇಕ್ ಮಾಡಿ ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸು. ಆ್ಯಂಡ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆಂದರೆ ನಾನು ಇದನ್ನು ಸಿನಿಮಾಲ್ ಮಾಡಬೇಕು ಅಂತ ನಾನು ಸೈಲೆಂಟಾಗಿ ಕೂತಿದ್ದೆ. ಇಲ್ಲ ಮಗ ಬಾಬಾ ನಂಗೆ ಟಿ ವಿಲೇ ಮಾಡಿ ತೋರಿಸ್ತೀನಿ ಅಂತ ಮಾಡಿ ತೋರಿಸಿದ್ದು ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪನಿ. ಆ್ಯಂಡ್ ಇವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಕಲರ್ಸ್ ತಂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು JD ಸರ್, ಪ್ರಕಾಶ್ ಸರ್, ಪ್ರಶಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಶ್ರವಂತ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಪಾಪ ಅವ್ರು ಹೇಳ್ತಾರೆ ನಮಗೆ ನಿದ್ದೆ ಕೊಡಲಿಲ್ಲ ಹಾಗೆ ಅಂತ, ಬಟ್ ಅವರು ನಿದ್ದೆ ಮಾಡಲಿಲ್ಲ, ಅವರು ಊಟ ಮಾಡಲಿಲ್ಲ, ಹಾಗೆ ಜಂಪ್ ಮಾಡ್ಕೊಂಡೇ ಡೈರೆಕ್ಟ್ ಮಾಡ್ತಿದ್ರು. ಆಮೇಲೆ ಅವರು BGM ಅವ್ರದ್ದೊಂದು ಸ್ಪೆಷಾಲಿಟಿ ಇದೆ ಅವ್ರದ್ದು. ಅವ್ರ ಡೈರೆಕ್ಟರ್ ಕಮ್ BGM ಕೊಡ್ತಾರೆ ಅವರು. ನಾವು ಆ್ಯಕ್ಟ್ ಮಾಡೋಕ್ಕೆ ತುಂಬ ಈಸಿ ಆಗಲಿ ಅಂತ ಆನ್ ಸ್ಪಾಟ್ ಆ್ಯಕ್ಷನ್ ಹೇಳ್ಬಿಟ್ಟು BGM ಕೊಡ್ತಾರೆ. ನಮ್ಗೆ ಹಂಗೆ ಎಮೋಷನ್ಸ್ ಬಂದ್ಬಿಡುತ್ತೆ, ಗ್ಲಿಸರಿನ್ ಹಾಕಿಲ್ಲ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಸೊ ಎಲ್ಲರೂ ಒಂದು ಮೂಡಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ್ಯಂಡ್ ಈಗ ಪ್ರತಿಯೊಬ್ಬರು ಆಲ್ರೆಡಿ ಎಲ್ಲ ವಿಷಯ ನಿಮಗೆ ಬಂದಿದೆ, ಬಟ್ ದತ್ತಾಬಾಯಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಸ್ ಬೇಸಿಕ್ಲಿ ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪನಿ. ಅವ್ರ ಕನ್ವಿಕ್ಷನ್ನು, ಅವ್ರು ನಂಬಿದ್ದು ನನ್ನ ಮೇಲೆ. ಆ್ಯಂಡ್ ಥ್ಯಾಂಕ್ ಯು. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಪ್ರತಿ ಸಲ ನನಗೆಲ್ಲೋ ಅದೃಷ್ಟ ಮಾಡಿದ್ದೀನಿ ಅನಿಸುತ್ತೆ. ಪ್ರತಿಯೊಂದು ಮೇಜರ್ ಪ್ರಾಜೆಕ್ಟ್ಸ್ ಆಗಲಿ ಟಿ ವಿ ಇಂಡಸ್ಟ್ರಿಯಲ್ಲಿ ಎಲ್ಲೋ ಒಂದು ಕಡೆ ಭಗವಂತ ನನ್ನ ಸೇರಿಸ್ಬಿಡ್ತಾನೆ, ನಿಮಗೆ ತಳ್ಳಿಬಿಡ್ತಾನೆ, ಹೋಗು ನೀನು ಆ ಪ್ರಾಜೆಕ್ಟ್ ಅಂತ. ಇಂಡಸ್ಟ್ರಿಲಿ ಆಲ್ಮೋಸ್ಟ್ ಒಂದು 10-11 ವರ್ಷ ಆಯಿತು ಬಂದು ಟಿ ವಿ ಇಂಡಸ್ಟ್ರಿಲಿ. ನನ್ನ ಹಿಸ್ಟ್ರಿ ನೋಡಿದ್ರೆ ಒಂದೊಂದು ಮೇಜರ್ ಪ್ರಾಜೆಕ್ಟ್ಸಲ್ಲಿ ಭಗವಂತ ಎಲ್ಲೋ ಒಂದು ಚಿಕ್ಕ ಸ್ಥಾನ ಕೊಟ್ಟಿದ್ದಾನೆ. ಐ ಥಿಂಕ್ ಭಗವಂತ ಬಂದು ಹೆಲ್ಪ್ ಮಾಡಲ್ಲ, ಈ ಥರ ಮನುಷ್ಯ ಮುಖಾಂತರ ಬಂದು ಮಾಡ್ತಾನೆ. ಐ ಗೆಸ್ ಥ್ಯಾಂಕ್ ಯು ಶ್ರೀ ಸಾಯಿ ಆಂಜನೇಯ ಕಂಪ್ನಿ ಆ್ಯಂಡ್ ಕಲರ್ಸ್. ತುಂಬ ಥ್ಯಾಂಕ್ಸ್. ಮತ್ತು ತುಂಬ ಪ್ರೀತಿಯಿಂದ ನಿಮ್ಮ ಮನೆ ಮಗನ್ನ ಕರೆಸ್ಕೊಂಡಿದ್ದೀರಾ. ಆ್ಯಂಡ್ ಬರೀ ಕರೆಸ್ಕೊಂಡಿಲ್ಲ, ಒಂದು ಒಳ್ಳೆಯ ಪ್ರಾಜೆಕ್ಟ್ ಮುಖಾಂತರ ಒಂದು ಇಡೀ ಇಂಡಸ್ಟ್ರಿ ತಿರುಗಿ ನೋಡುವಂಥ ಪ್ರಾಜೆಕ್ಟ್ ನನಗೆ ಕೊಟ್ಟು ಒಂದು ಜವಾಬ್ದಾರಿ ನೀಡಿದ್ದೀರಾ. ಆ್ಯಂಡ್ ಐ ವಿಲ್ ಗಿವ್ ಮೈ 100%, ಮೋರ್ ದೆನ್ 100%. ಆ್ಯಂಡ್ ನಮ್ಮ ಇಡೀ ಟೆಕ್ನಿಷಿಯನ್ ಎಲ್ಲರ ಬಗ್ಗೆ ಹೇಳಬೇಕು. ನಮ್ಮ ಹುಡುಗ ನಿಮ್ಗೊಂದು ವಿಷಯ ಹೇಳಬೇಕು. ಆ್ಯಕ್ಚುಲಿ ತುಂಬ ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದನ್ನ ಆ್ಯಕ್ಚುಲಿ ನಾವಿಬ್ರು ಪ್ರಾಮಿಸ್ ಮಾಡಿ ಹೇಳ್ತೀವಿ. ನಾವು ಇದನ್ನ ಏನೋ ಗಿಮಿಕ್ಸಿಗೆ ಅಥವಾ ಬೇಕು ಅಂತ ಮಾಡಿಸಿದ್ದಲ್ಲ, ನಮ್ಮಿಬ್ರಿಗೂ ಕೂಡ ಶಾಕ್ ಆಯಿತು. ಅದು ಏನು ಅಂತ ವಿಜಯ್ ಹೇಳ್ತಾರೆ ನೋಡಿ. ಇದು ಆ್ಯಕ್ಚುಲಿ ರಕ್ಷ ಹೇಳ್ದಂಗೆ ನೋ ಗಿಮಿಕ್. ಪಾಪ ಇಲ್ಲೇ ಈಶ್ವರ್ ಅಂತ ಎಲ್ಲರಿಗೂ ಎಷ್ಟು ಕಮಿಟ್ಮೆಂಟ್ ಇದೆ ಅವ್ರ ಕೆಲಸದಲ್ಲಿ ತೋರಿಸಿದ್ದಾರೆ. ಇವನು ನಮ್ಮ ನನ್ನ ಪರ್ಸ್ನಲ್ ಕಂಪ್ನಿ ಪರ್ಸ್ನಲ್ಲು. ಇವನ ಒಂದು ಏನಂತಾರೆ ಹಾರ್ಡ್ ವರ್ಕು, ಲವ್ ಫಾರ್ ದೃಷ್ಟಿ ಪಟ್ಟು ಇಲ್ಲಿ ನೋಡಿ, ಇಲ್ಲಿ ಹಾಕಿ ಸರ್ ಒಂದು ಝೂಮ್ ಇಲ್ಲಿಗೆ. ಅದು ಫಸ್ಟ್ ಶೆಡ್ಯೂಲ್, ಇನ್ನೂ ರಿಲೀಸ್ ಆಗಿಲ್ಲ ಶೋ. ಥ್ಯಾಂಕ್ಸ್ ಕಣು. ಬಟ್ ದಿಸ್ ಇಸ್ ನಾಟ್ ಸಮ್ ಕೈಂಡ್ ಆಫ್ ಗಿಮಿಕ್. ಅಂದರೆ ಅದು ತೋರಿಸುತ್ತೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಪ್ರಾಜೆಕ್ಟ್ ಮೇಲೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್ ಇರ್ಬೋದು, ಫ್ರಮ್ ನಮ್ಮ ಅಪಿ ಸರ್, ಒನ್ ಆಫ್ ಮೈ ಫೇವ್ರೇಟ್ ಆರ್ಟಿಸ್ಟ್. ಅವ್ರು ಒಂದು ಫ್ರೇಮು ಸುಮ್ಮನೆ ಇರಲ್ಲ, ತಿಂದು ಹಾಕ್ಬಿಡ್ತಾರೆ. ಅವ್ರ ಪಕ್ಕ ಆ್ಯಕ್ಟ್ ಮಾಡೋದೇ ಕಷ್ಟನೇ. ಆ್ಯಂಡ್ ಅವ್ರ ಜೊತೆ ಮ್ಯಾಮ್ ಇಸ್ ಕಮಿಂಗ್ ಬ್ಯಾಕ್. ಅದು ಒಂಥರ ನಿಮ್ಮ ಒಂದು ತುಂಬ 14 years ಆಗಿ ಮ್ಯಾಮ್ದು ಒಂದು ಕಮ್ ಬ್ಯಾಕು. ಮೇಜರ್ ಪಿಲ್ಲರ್ಸ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಸೀರಿಯಲ್ ಓಪನಿಂಗ್ ಅವರೇ ನಿಲ್ಲಿಸೋದು. ಆ್ಯಂಡ್ ಎಲ್ಲರ ಬಗ್ಗೆ ಮ್ಯಾಮ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಮಾತಾಡುತ್ತೆ. ದಿವ್ಯಶ್ರೀ ಮ್ಯಾಮ್ಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಆ್ಯಕ್ಚುಲಿ ಇದನ್ನ ಒಪ್ಪಿ ಬಂದಿದ್ದಾರೆ. ಆ್ಯಂಡ್ ವಾಟ್ ಎಲ್ಸ್ ಟು ಸೇ, ಎಲ್ಲ ಆರ್ಟಿಸ್ಟ್ ಬಗ್ಗೆ ನಾನು ಸರ್ ಪರ್ಫಾರ್ಮೆನ್ಸ್ ನೀವು ನೋಡಿಲ್ಲ. ಕಮಿಂಗ್ ಎಪಿಸೋಡ್ಸಲ್ಲಿ ಫೆಂಟ್ಯಾಸ್ಟಿಕ್ ಆಗಿದೆ. ನೀವು ಅವರು ಆ ಎಪಿಸೋಡ್ಸ್ ನೋಡಿದ ಮೇಲೆ ನೀವು ಸುಮ್ಮನೆ ಕೂತಿರಲ್ಲ, ಹಿಂಗೆ ಏನೋ ಒಂದು ನೋಡ್ಯಕ್ಕೆ ಬರ್ತೀರ ಅವ್ರಿಗೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಫಸ್ಟ್ ಸಿಸ್ಟರ್ ತನ್ಮಯ ಅವರು, ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗ್ ಪಿಲ್ಲರ್ಸ್ ನಮ್ಮ ದೃಷ್ಟಿ ಪಟ್ಟಿಗೆ.
ನಾನು ಆ್ಯಕ್ಚುಲಿ ಅವರು ಆಡಿಷನ್ ನೋಡಿದಾಗ ನಾನು ಮ್ಯಾಮ್ ಕೇಳಿದೆ, ಅನುಷಾ ಮ್ಯಾಮ್ಗೆ, ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗತ್ತಾ, ನೋಡೋಕ್ಕೆ ಹಿಂಗಿದ್ದಾರೆ ಅಂತ. ಬಟ್ ಮೇಕಪ್ ಹಾಕ್ಕೊಂಡು ಬಂದು ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡಿದಾಗ ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡುವಾಗ ಗೊತ್ತಾಯಿತು, ಶಿ ಇಸ್ ಅ ಫ್ಯಾಂಟಾಬ್ಲಸ್ ಪರ್ಫಾರ್ಮರ್. ಬಹಳ ಮುಖ್ಯ ಆಗುತ್ತೆ ಪರ್ಫಾರ್ಮೆನ್ಸ್, ಯಾಕಂದರೆ ಪ್ರತಿಯೊಬ್ಬರು ಪರ್ಫಾರ್ಮ್ ಮಾಡಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಆಗೋದು. ಥ್ಯಾಂಕ್ ಯು ಸೋ ಮಚ್ ತನ್ಮಯ ಅವರೇ. ಆ್ಯಂಡ್ ನಮ್ಮ ತಂಗಿ ಮುನೀಶ್ ಅವರು, ಮೋನಿಕಾ ಅವರು ತುಂಬ ಕ್ಯೂಟ್, ಸ್ವೀಟ್ ಆ್ಯಂಡ್ ಒಂದು ವೆರಿ ಎಂತಾರೆ, ಅವರ ಡೆಬ್ಯೂ ಶೋ ಇದು, ಫಸ್ಟ್ ಶೋ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಿಶೋರ್ ಸರ್, ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅವ್ರದ್ದು. ಇನ್ಫ್ಯಾಕ್ಟ್ ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ, ವೆರಿ ಒಂಥರ ನಮ್ಮ ಸ್ಟ್ರಾಂಗ್ ಕ್ಯಾರೆಕ್ಟರ್ಗೆ ಟಾಂಟ್ ಕೊಡುವಂಥ ಕ್ಯಾರೆಕ್ಟರು ನಮ್ಮ ಕಿಶೋರ್ ಸರ್. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಇನ್ನೊಂದು ಅಕ್ಕ ಹೇಮಕ್ಕ ಅವರು, ಆಲ್ ಬ್ಯೂಟಿಫುಲ್ ಪರ್ಫಾರ್ಮರ್ಸ್ ಇದ್ದಾರೆ ನಮ್ಮ ಜೊತೆಗೆ. ದ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಕಮ್ಮಿಂಗ್ ಟು ದತ್ತಾಬಾಯಿಗೆ ಇವರಿಬ್ಬರು ಇಲ್ಲದೆ ದತ್ತಾಬಾಯಿ ಇಲ್ಲ. ಒಬ್ಬರು ಸೈಲೆಂಟ್ ಟಾಮಿ, ನಮ್ಮ ರವಿಚಂದ್ರ. ದತ್ತಾಬಾಯಿಗಿಂತ ಜಾಸ್ತಿ ಬಿಲ್ಡಪ್ ನಮ್ಮ ಟಾಮಿಗೆ ಸಿಗೋದು. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಫ್ಯಾಂಟಾಸ್ಟಿಕ್ ಕಾಮಿಡಿಯನ್, ಟೈಮಿಂಗ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಂಗೊಂದು ನಂಗೊಂದು ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮ ಪಕ್ಕ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಬಜರಂಗಿ, ಮುಂದಿನ ಫ್ಯೂ ಎಪಿಸೋಡ್ಸಲ್ಲಿ ಅವರ ಪಾತ್ರ ತುಂಬ ಚೆನ್ನಾಗಿ ಬ್ಲಾಸಮ್ ಆಗುತ್ತೆ. ಆ್ಯಂಡ್ ದತ್ತಾಬಾಯಿಗೆ ರೈಟ್ ಹ್ಯಾಂಡ್ ಅಲ್ಲ, ದತ್ತಾಬಾಯಿ ಬ್ರದರ್ ಅಂತಲೇ ಹೇಳ್ಬೋದು ಆ ಸೀರಿಯಲಲ್ಲಿ. ಸೊ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಲುಕಿಂಗ್. ಇನ್ಫ್ಯಾಕ್ಟ್ ಅವರು ಕೂಡ ಹೀರೋನೇ. ಆ್ಯಂಡ್ ಈ ಪಾತ್ರನ ಪ್ರೀತಿಯಿಂದ ಒಪ್ಕೊಂಡು ಮಾಡಿದ್ದಕ್ಕೆ ಅವರು ಕೂಡ ಥ್ಯಾಂಕ್ಸ್. ಆ್ಯಂಡ್ ಫೈನಲಿ ಕಮಿಂಗ್ ಟು ನಮ್ಮ ಹೀರೋಯಿನ್ ಬಮ್ಮ ಅರ್ಪಿತಾ ಅವರು. ಇದು ಅವರ ಫಸ್ಟ್ ಶೋ, ಡೆಬ್ಯೂಟಾಂಟ್. ಫಸ್ಟ್ ಶೋ ನನಗೆ ನೆನಪಿದೆ, ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೆ ಅಂತ. JD ಸರ್ ಗೊತ್ತಲ್ಲ ಸರ್, ತುಂಬ ಡಿಫಿಕಲ್ಟ್ ಆಗುತ್ತೆ, ತುಂಬ ಪ್ರೆಷರ್ ಇರುತ್ತೆ ನಮ್ಮ ಮೇಲೆ. ಆ್ಯಂಡ್ ಒಂದು ವಿಷಯ ಹೇಳಬೇಕು, ಈ ಮೇಕಪ್ ಹಾಕಬೇಕಂದ್ರೆ ಎಷ್ಟು ಅವರ್ ಅದರಿಂದ ಕೆಲಸ ಆಗುತ್ತೆ. ಒಂದು ನಮ್ಮ ಮೇಕಪ್ ಆರ್ಟಿಸ್ಟ್ ನವೀನ್ ಅವರು ಭಾಳ ಕೆಲಸ ಆಗುತ್ತೆ. ಆ್ಯಂಡ್ ಅದೊಂದೇ ಅಲ್ಲ, ಮೇಕಪ್ ಹಾಕಬೇಕು, ಮೇಕಪ್ ತೆಗಿಬೇಕು, ಪ್ರತಿದಿನ ಶಿ ಸಿಟ್ಸ್ ಫಾರ್ ಆಲ್ಮೋಸ್ಟ್ 2 hours ಆಫ್ ಮೇಕಪ್. ತುಂಬ ಕಷ್ಟ. ಇದು ಸಿನಿಮಾಲ್ ಮಾಡ್ಬೋದು, ಆ್ಯಕ್ಚುಲಿ ಸಿನಿಮಾಲ್ ಮಾಡ್ಬೋದು, ಯಾಕಂದರೆ ಇಟ್ಸ್ ಲಿಮಿಟೆಡ್ ಟೈಮ್. ಬಟ್ ಟಿ ವಿಲಿ ಗೊತ್ತಲ್ಲ, ವರ್ಷಾನುಗಟ್ಟಲೆ ಹೋಗುತ್ತೆ. ಇಟ್ಸ್ ಇಸ್ ನಾಟ್ ಅಟ್ ಆಲ್ ಈಸಿ, ಸೀರಿಯಸ್ಲಿ. ಸೊ ತುಂಬ ಡೆಡಿಕೇಶನ್ ಇಟ್ಕೊಂಡು ಹರ್ ಪರ್ಫಾರ್ಮೆನ್ಸ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ, ವೆರಿ ನೈಸ್. ಅಂದರೆ ಇದು ದೃಷ್ಟಿ ಭಟ್ಟಲೆ ಹೆಸರಲ್ಲೇ ಇದೆ, ದೃಷ್ಟಿ. ಶಿ ಈಸ್ ದ ಸೆಂಟರ್ ಪಿಲ್ಲರ್ ಆಫ್ ದ ಶೋ ಆ್ಯಂಡ್ ಶಿ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಫಸ್ಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಅವ್ರ ಕಡೆಯಿಂದನೂ ತುಂಬ ಎಫರ್ಟ್ಸ್ ಆಗ್ತಿದ್ದಾರೆ. ಇನ್ಫ್ಯಾಕ್ಟ್ ಶಿ ಈಸ್ ಈವನ್ ಗೋಯಿಂಗ್ ಟು ಆ್ಯಕ್ಟಿಂಗ್ ಕ್ಲಾಸಸ್. ನಾನು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಡಾನ್ಸ್ ಕ್ಲಾಸಸ್ ಹೋಗ್ತಿದ್ದಾರೆ. ಶೋ ಸ್ಟಾರ್ಟ್ ಆಗಿದೆ, ಸುಮಾರು ಜನ ನಂಗೆ ಸಿಕ್ಬಿಟ್ಟಿದೆ ಶೋ ಅಂತ ಆರಾಮಾಗಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಕೊಲಾಬ್ ಮಾಡಿಕೊಂಡು. ಬಟ್ ಇವ್ರ ಪಾಪ ಅವ್ರ ಇನ್ಸ್ಟಾಗ್ರಾಮ್ನು ಎಲ್ಲ ಫೋಟೋಸ್ನ ಡಿಲೀಟ್ ಮಾಡಿ ನನ್ನ ಪಾತ್ರ ಮಾತ್ರ ಕಾಣಿಸ್ಬೇಕು ಸೊಸೈಟಿಗೆ ಅಂತ. ದಟ್ಸ್ ದ ಕೈಂಡ್ ಆಫ್ ಡೆಡಿಕೇಶನ್ ಶಿ ಇಸ್ ಗಿವಿಂಗ್. ನಾನು ಯಾವ ಫೀಮೇಲ್ ಆರ್ಟಿಸ್ಟಲ್ಲೂ ಇದನ್ನ ನೋಡಿಲ್ಲ ನಾನು. ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು. ಬಟ್ ಶಿ ಈಸ್ ಡಿಲೀಟೆಡ್ ಆಲ್ ಅವರ್ ಅಕೌಂಟ್. ಆ್ಯಂಡ್ ಬರೀ ಈ ಒಂದು ಲುಕ್ಕಲ್ಲಿ ಜನ ನಾನು ನೋಡಬೇಕು, ನನ್ನ ಆ್ಯಕ್ಸೆಪ್ಟ್ ಮಾಡಬೇಕು ಅಂತ. ಅಷ್ಟು ಇನ್ಫ್ಯಾಕ್ಟ್ ಎಲ್ಲರಿಗಿಂತ ಕಂಪೇರ್ ಮಾಡೋಕ್ಕಲ್ಲ, ಎಲ್ಲರದ್ದು ಒಂದು ಹಾರ್ಡ್ ವರ್ಕ್ ಇರುತ್ತೆ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ ಈ ಥರ ಒಂದು ರೋಲ್ ಪ್ಲೇ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪುಟ. ಥ್ಯಾಂಕ್ ಯು. ಒಳ್ಳೇದಾಗಲಿ ನಿಮಗೆ. ಶಿ ಇಸ್ ಗೋನ್ ಟು ಬಿ ಎ ಸ್ಟಾರ್. ಒಂದು 6 ತಿಂಗಳು ಹೋಗಲಿ, ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್, ನೋಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಳ್ಳಿ. ನಮ್ಮೆಲ್ಲ ಟೆಕ್ನಿಷಿಯನ್ಸು, ಮನು ಅವರು ತುಂಬ ಚೆನ್ನಾಗಿ ತೋರಿಸಿದ್ದಕ್ಕೆ, ನಮ್ಮ ಫ್ಯೂಚರ್ ಡೈರೆಕ್ಟರ್ ಸರ್ ನಮಸ್ತೆ ಕುಮಾರ್ ಸರ್, ಆ್ಯಂಡ್ ನಮ್ಮ ಸೌಂಡ್ ಅವರು ಬಸವಣ್ಣ, ಆ್ಯಂಡ್ ನಮ್ಮ ಟೆಡಿ ಬೇರ್ ಯೋಗಿ ಬೇರ್ ನಮ್ಮ ನವೀನ್ ಸರ್, ಪ್ರೊಡಕ್ಷನ್ ಕಂಟ್ರೋಲ್ ಅವರು, ಆ್ಯಂಡ್ ದಿನಿ ಅಸಿಸ್ಟೆಂಟ್ ಮ್ಯಾನೇಜರ್, ನಮ್ಮ ಹೇರ್ ಮೇಡಮ್ ಸುಮಮ್ಮ, ಆ್ಯಂಡ್ ಹೇಳಪ್ಪ ವಿಕ್ಕಿ is also one of her main pillars of Sri Sai Anjaneya company. ವಿಕ್ಕಿ ಇಲ್ಲದೆ ಕಂಪ್ನಿ ನಡೆಯೋದೇ ಇಲ್ಲ. ನವೀನ್ ಬಗ್ಗೆ ಗೊತ್ತಿದೆ. ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಅಣ್ಣ
ಸಿದ್ದು ಯಾ ಮೈ ನೇಮ್. ಸೊ ಐ ಗೆಸ್ ಐ ಹ್ಯಾವ್ ಮೆನ್ಷನ್ ಎವ್ರಿಬಡಿ. ಸಾರಿ ತುಂಬ ಟೈಮ್ ತೊಗೊಂಡೆ, ಬಟ್ ಇದನ್ನ ಹೇಳಲೇಬೇಕು. ಬಟ್ ಯಾರೂ ಈ ಥರ ಫಸ್ಟ್ ಎಪಿಸೋಡ್ ತೋರಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಲ್ಲ, ಯಾರೂ ಮಾಡಲ್ಲ. ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಮ್ಮ ಟೀಮ್ಗೆ. ಆ್ಯಂಡ್ ಕಲರ್ಸ್ ಅವರು ಸಪೋರ್ಟ್ ಮಾಡೋದಕ್ಕೆ ಪ್ರತಿ ಹಂತದಲ್ಲೂ ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದಾರೆ, ಎನ್ಕರೇಜ್ ಮಾಡ್ತಿದ್ದಾರೆ. ಸೊ ಕಲರ್ಸ್ ತಂಡಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್. ಆ್ಯಂಡ್ ಶ್ರೀ ಸಾಯಿ ಆಂಜನೇಯ ಕಂಪ್ನಿ, ಜೈ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್. ಪಾತ್ರ ಅಲ್ಲಿ ಆಲ್ರೆಡಿ ಪರಿಚಯ ಮಾಡಿಸಿದ್ರಲ್ಲ ಮೇಡಮ್, ಕೆಟ್ಟೋನು ಅಂತ. ಕೆಟ್ಟೋನು ಹೀರೋಯಿನ್ಗೆ ಬಿಡಲ್ಲ, ತೊಂದರೆ ಕೊಡ್ತಾರೆ ಅನ್ನೋದು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ. ಮೊದಲನೇದಾಗಿ ಕಲರ್ಸ್ ಕನ್ನಡ ವಾಹಿನಿಗೆ ಮತ್ತು ನಮ್ಮ ರಕ್ಷ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸೀರಿಯಲ್ ಆ್ಯಕ್ಟಿಂಗ್ ಜರ್ನಿ ಶುರು ಮಾಡಿದ್ದು ಇದೇ ಕಲರ್ಸ್. ಆವಾಗ ETV ಇತ್ತು 2006-07ರಲ್ಲಿ, ಮುಗಿಲು ಅನ್ನೋ ಸೀರಿಯಲ್ ಮೂಲಕ. ಆ್ಯಂಡ್ ಆ್ಯಕ್ಟಿಂಗ್ ಸ್ಟಾಪ್ ಮಾಡಿದ್ದು ನಾನು ಇದೇ ಚಾನಲ್ ಮೂಲಕನೇ, 108 ಸುಳ್ಳು ಅಂತ, 2012ರಲ್ಲಿ. ಅದಾದಮೇಲಿಂದ ಡೈರೆಕ್ಷನ್ ಮಾಡ್ತಾಯಿದ್ದೆ. ವಾಪಸ್ ಮತ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ಟೆಲಿವಿಷನ್ಗೆ ವಾಪಸ್ಸು ಕರ್ಕೊಂಡು ಬಂದಿದ್ದಾರೆ ರಕ್ಷ ಅವರು. ಇಷ್ಟೊತ್ತು ಹೇಳ್ತಿದ್ರು ಒಂದು ಹುಚ್ಚತನ ಇದೆ ಅಂತ. ನಿಜವಾಗ್ಲೂ ಹುಚ್ಚರೇ ಇವರು. 3 ಕ್ಯಾಮ್ರಾ ಪ್ರತಿದಿನ, ಎಲ್ಲ ಅಲೆಕ್ಸಾ ರೆಡ್ ಎಲ್ಲ ಫ್ಯಾಂಟಮ್ ಕ್ಯಾಮ್ರಾ ಎಲ್ಲ ಎಕ್ವಿಪ್ಮೆಂಟ್ನು ನಾವು ಸಿನಿಮಾದಲ್ಲಿ ಉಪಯೋಗಿಸೋ ಎಲ್ಲ ಎಕ್ವಿಪ್ಮೆಂಟ್ನು ತುಂಬ ಧೈರ್ಯ ಮಾಡಿ ತಂದು ಇವತ್ತು ನೋಡಿದ ಎಪಿಸೋಡ್ ಔಟ್ಪುಟ್ ಹಾಗೆ ಬರೋದಕ್ಕೆ ಎಲ್ಲರ ಎಫರ್ಟು, ಚಾನಲ್ ಅವರ ಸಪೋರ್ಟು. ಆ್ಯಂಡ್ ಬೇಸಿಕಲಿ ಹಣ ಹೂಡಿಕೆ ಮಾಡೋರ ಧೈರ್ಯ. ಸೊ ನಿಮ್ಮ ಎಫರ್ಟ್ಗೆ ತಕ್ಕನಾದ ಪ್ರತಿಫಲ ದಯಮಾಡಿ ಭಗವಂತ ನಿಮಗೆ ಕರುಣಿಸಲಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಮೊದಲೇದಾಗಿ ಎಲ್ಲರಿಗೂ ನಮಸ್ಕಾರ. ಇನ್ನೇನು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಸೊ ಗಣೇಶ ಗೌರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಹಬ್ಬದ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಇಲ್ಲಿ ಬಂದಿರೋದು ತುಂಬ ಸಂತೋಷ ಆಗ್ತಿದೆ. ಆ್ಯಂಡ್ ಕಲರ್ಸ್ ಕನ್ನಡ ಟೀಮ್ಗೆ ಧನ್ಯವಾದಗಳು. ಆ್ಯಂಡ್ ಸರ್, ಮೇಡಮ್, ರಕ್ಷ್ ಮತ್ತು ಅನುಷ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಎಂಟೈರ್ ದೃಷ್ಟಿಪಟ್ಟು ಟೀಮ್ ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತಿದೆ, ಇಷ್ಟಪಟ್ಟು ವರ್ಕ್ ಮಾಡ್ತಿದೆ. ಅದಕ್ಕೆ ಸಾಕ್ಷಿ ನೀವು ನೋಡಿದಂಥ ಇವತ್ತಿನ ಫಸ್ಟ್ ಎಪಿಸೋಡ್. ನಿಜವಾಗ್ಲೂ ನನಗೆ ಇದು ಒಂದು ಫಿಲಮ್ ಥರ ಅನ್ನಿಸ್ಬಿಡ್ತು, ಅಷ್ಟು ಚೆನ್ನಾಗಿ ಬಂದಿದೆ. ನಿಮಗೂ ಹಾಗೆ ಅನಿಸಿರುತ್ತೆ ಅಂತ ನಾನು ಅನ್ಕೋತೀನಿ. ನನ್ನ ಒಂದು ಚೆನ್ನಾಗಿ ಬಂದಿರೋವಂಥ ಸೀರಿಯಲ್ಗಳು, ತುಂಬ ಲೀಡ್ ಕ್ಯಾರೆಕ್ಟರ್ಸ್ ಮಾಡಿದಾಗ ನಾನು ಮಾಡಿದ್ದೆಲ್ಲ ETVಗೇನೆ. ಸೊ ಅದೇ ETV ಕಲರ್ಸ್ ಆಗಿ ಬಣ್ಣ ಹಚ್ಚಿ ಇವಾಗ ಮತ್ತೆ ನನ್ನ 14 ವರ್ಷ ಆದಮೇಲೆ ಅದ್ಭುತವಾದ ಒಂದು ಕ್ಯಾರೆಕ್ಟರಿಂದ ಕರೆದಿದೆ. ಸುಮಾರು ಕ್ಯಾರೆಕ್ಟರ್ಸ್ ಬಂದಾಗ ನಾನು ಒಪ್ಕೊಳ್ಳಿಲ್ಲ ಬಿಕಾಸ್ ಆಫ್ ನನ್ನ ಫ್ಯಾಮಿಲಿ ಪ್ರಯಾರಿಟೀಸ್ಗೆ. ಬಟ್ ಈ ಕ್ಯಾರೆಕ್ಟರ್ ಹೇಳಿದಾಗ ಮಾಡಲೇಬೇಡವಾ ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಹೀರೋಯಿನ್ ತಾಯಿಯಾಗಿ ಮಾಡಬೇಕಾ, ಇಲ್ಲ ಬೇಡ ಇವಾಗಲೇ ಮಾಡೋದು ಬೇಡ, ಇನ್ನು ಸ್ವಲ್ಪ ವರ್ಷ ಬಿಟ್ಟು ಮಾಡೋಣ ಅನಿಸ್ತಾಯಿತ್ತು. ಆದರೆ ಇವ್ರ ಪಾತ್ರ ಹೇಳಿದಾಗ ಇಷ್ಟು ಅದ್ಭುತವಾದ ಕ್ಯಾರೆಕ್ಟರು, ನವರಸಗಳಿದೆ, ಇಷ್ಟು ಎಮೋಷನ್ಸ್ ಇದೆ. ಒಬ್ಬರು ಆರ್ಟಿಸ್ಟ್ಗೆ ಎಮೋಷನ್ಸ್ ಇರೋದು, ಅಭಿನಯ ಇರೋವಂಥ ಕ್ಯಾರೆಕ್ಟರ್ ಸಿಕ್ಬಿಟ್ರೆ ಅದಕ್ಕಿಂತ ಖುಷಿ ಪರಮಾನಂದ ಬೇರೆ ಇಲ್ಲ. ಸೊ ಹಾಗಾಗಿ ನನ್ನ ಮನಸ್ಸಿಗೆ ತೃಪ್ತಿ ಕೊಡುವಂಥ ಕ್ಯಾರೆಕ್ಟರ್ ಇದು. ಸೊ ಹಾಗಾಗಿ ನಾನು ಒಪ್ಕೊಂಡೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಸಚ್ ಎ ಬ್ಯೂಟಿಫುಲ್ ಕ್ಯಾರೆಕ್ಟರ್ ನನ್ನ ಒಂದು ಕಮ್ ಬ್ಯಾಕಿಗೆ ಕೊಟ್ಟಿರೋದಕ್ಕೆ. ಆ್ಯಂಡ್ ತುಂಬ ಅದ್ಭುತವಾದ ಟೀಮ್ ಇದೆ. ನಾವೆಲ್ಲ ಒಂದೇ ಮನೆಯವ್ರ ಥರ ವರ್ಕ್ ಮಾಡ್ತಾಯಿದ್ದೀವಿ. ಮನೆಗಿಂತ ಜಾಸ್ತಿ ನಾವು ಶೂಟಿಂಗಲ್ಲಿ ಇರ್ತೀವಿ ಆ್ಯಂಡ್ ತುಂಬ ಮಜಾ ಮಾಡ್ತೀವಿ. ಸೊ ಮನಸ್ಸು ಖುಷಿ ಆದಾಗ ನಮ್ಮ ವರ್ಕು ಕೂಡ ಅಷ್ಟೇ ಖುಷಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಎವ್ರಿ ಒನ್. ನಮಸ್ಕಾರ ಎಲ್ರಿಗೂ. ದೃಷ್ಟಿ ಪಾತ್ರನ ನಿಭಾಯಿಸ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಟು ಅನುಷಾ ಅಕ್ಕ ಆ್ಯಂಡ್ ರಕ್ಷಿತ್ ಸರ್ ಫಾರ್ ಕಾಸ್ಟಿಂಗ್ ಮೀ. ನನಗೆ ಆ ಟ್ರಸ್ಟ್ ಇರಲಿಲ್ಲ, ನಾನು ಮಾಡ್ತೀನ ಇಲ್ವಾ ಅಂತ ನಂಬಿಕೆನೇ ಇರಲಿಲ್ಲ ಈ ಪಾತ್ರನ. ಅದಾದಮೇಲೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್. ನನಗೇನೂ ಗೊತ್ತಿರಲಿಲ್ಲ. ಇಂದ ನನಗೆ ಪ್ರತಿದಿನ ಟ್ರೈನ್ ಮಾಡಿದ್ದು ಶ್ರವಣ್ ಸರ್. ಇಂಟೋನೇಷನ್ ಆಗಲಿ ಅಥವಾ ಬಾಡಿ ಲ್ಯಾಂಗ್ವೇಜಿಂದ ಪ್ರತಿಯೊಂದೂ ಡೀಟೇಲಾಗಿ ಹೇಳ್ಕೊಟ್ಟು ಪ್ರತಿದಿನ ನನಗೋಸ್ಕರ ಒಂದು ಟೈಮ್ ಕೊಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕ್ಯಾಮ್ರಾ ಮುಂದೆ ಕರ್ಕೊಂಡು ಹೋಗ್ತಿದ್ರು. ಈಗಲೂ ಅಷ್ಟೇ ಪ್ರತಿದಿನ ಹೇಳ್ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರವಣ್ ಸರ್. ಆ್ಯಂಡ್ ದೃಷ್ಟಿ
ದೃಷ್ಟಿ ಲುಕ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟರು. ಅನುಷಾ ಅಕ್ಕ ಆಗಲಿ, ಕುಮುದ ಅಕ್ಕ ಆಗಲಿ, ಚಾನೆಲ್ ಅವರಾಗಲಿ. ಅವಳು ಹಾಕೋ ಒಂದು ಬಿಂದಿಯಿಂದ ಕಾಲು ಚಪ್ಪಲಿ ತನಕ ಇದೇ ಥರ ಇರಬೇಕು ಆ್ಯಂಡ್ ದೃಷ್ಟಿ ಹೀಗೆ ಕಾಣಿಸ್ಬೇಕು ಅಂತ ಹೇರ್ ಸ್ಟೈಲಿಂದಾಗಲಿ ಎಷ್ಟು ಲುಕ್ ಟೆಸ್ಟ್ ಆಯಿತು ಅಂದರೆ 4 to 5 ಟೈಮ್ಸ್ ಅವ್ರು ಬರೀ ಮೇಕಪ್ ಮಾತ್ರ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಫೌಂಡೇಶನ್ನು ಅಷ್ಟೇ 10 to 15 ಶೇಡ್ಸ್ ಟ್ರೈ ಮಾಡಿದ್ರು. ಐಬ್ರೋ ಆಗಲಿ ಪ್ರತಿಯೊಂದು ಅಷ್ಟೇ. ಪಾಪ ಅವ್ರು ನಿದ್ದೆನೂ ಮಾಡಿರಲ್ಲ ಸರಿಯಾಗಿ, ಕನಸಲ್ಲೂ ಅದೇ ಬರ್ತಾ ಇರುತ್ತೆ ದೃಷ್ಟಿ ಹೇಗೆ ಕಾಣಿಸ್ಬೇಕು ಅಂತ. ನಾಳೆ ಪ್ರೋಮೋ ಅನ್ನೋ ತನಕ ಕೂಡ ಅವರು ಹಿಂದಿನ ದಿನಾನೂ ಮೇಕಪ್ ಟೆಸ್ಟ್ಗೆ ಅಂತಾನೆ ಕರೆಸಿದ್ರು. ಪ್ರೋಮೋ ತನಕನೂ ಫೈನಲೈಸ್ ಮಾಡಿದ್ರು. ಆ್ಯಂಡ್ ಎಲ್ಲ ಕೋ ಆರ್ಟಿಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟೊಂದು ಟೈಮ್ ಕೊಟ್ಟು ರೀಟೇಕ್ ಆದರೂ ಪರವಾಗಿಲ್ಲ ಅಂತ. ಎಲ್ಲರೂ ದೃಷ್ಟಿ ಕೊಟ್ಟು ನೋಡಿ. ಇದೇ ಸೆಪ್ಟೆಂಬರ್ 9ರಿಂದ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ಯಾರು ಮಿಸ್ ಮಾಡಬೇಡಿ. ದೃಷ್ಟಿ ಕೊಟ್ಟು ನೋಡಿ. ಥ್ಯಾಂಕ್ ಯು ಸೋ